ಹಲೋ, ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತಿ ಈ ಒಂದು ಕಾರ್ಯಕ್ರಮಕ್ಕೆ ನಾನಿವತ್ತು ಲೈವ್ ಬರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಲೋ ಸರ್, ನಮಸ್ತೆ. ಅಭಿನಯ ಭಾರತಿ ಈ ಕಾರ್ಯಕ್ರಮಕ್ಕೆ ನಾನು ಪ್ರೇಮಾ ನಡಿಯನ್ಮನಿ ತಮ್ಮ ಎದುರಿಗೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜ್ಯೋತಿ ಪುರಾಣಿಕ್ ದೀಕ್ಷಿತ್ ಅವರು. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ನಾನು ತಿಳಿಸ್ತೀನಿ. ನಾನಿವತ್ತು ನಿಮ್ಮ ಎದುರಿಗೆ ಸಮಕಾಲೀನ ಹಿಂದಿ ನಾಟಕಗಳು ಅನ್ನುವಂಥ ವಿಷಯದ ಮೇಲೆ ಒಂದಿಷ್ಟು ಮಾತನಾಡಲು ನಿಮ್ಮ ಎದುರಿಗೆ ಇದ್ದೇನೆ. ಎಲ್ಲರಿಗೂ ಕೇಳಿಸ್ತಾ ಇದ್ದೇನೆ ಅಂತ ಅನ್ಕೋತೇನೆ. ನೀವು ನನ್ನ ಮಾತು ಕೇಳಿಸ್ತಾ ಇದ್ದರೆ ಅಲ್ಲಿ ಒಂದು ಕೇಳಿಸ್ತಿದೆ ಅಂತೇಳಿ ಒಂದು ಏನಾದರೂ ರೈಟ್ ಮಾರ್ಕ್ ಹಾಕಿದರೆ ನನಗೆ ಅನಿಸುತ್ತೆ ನಂಗೆ ಕೇಳಿಸ್ತಾ ಇದೆ ಅಂಥೇಳಿ. ಸೊ ಜ್ಯೋತಿ ಅವರೇ ನಮಸ್ತೆ. ಥ್ಯಾಂಕ್ ಯು ಸರ್. ಅರವಿಂದ್ ಸರ್, ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಸಮಕಾಲೀನ ಹಿಂದಿ ನಾಟಕಗಳು ಅನ್ನುವಂತಹ ವಿಷಯದ ಮೇಲೆ ನಾನೇ ಅಂದರೆ ಸ್ವಲ್ಪ ನನಗೆ ನಿನ್ನೆ ಫೋನ್ ಬಂದಿತ್ತು. ಸೊ ನಾನು ಸ್ವಲ್ಪ ಸಮಯದಲ್ಲಿ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾನು ಹೇಳಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಸರಿಯಾಗಿದೆಯಾ ಮೇಡಮ್? ಓಕೆ, ಥ್ಯಾಂಕ್ ಯು ಅಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಿಂದಿ ಸಾಹಿತ್ಯದ ಬಗ್ಗೆ ನಾವು ಮಾತನಾಡಬೇಕಂತಂದರೆ ನಮ್ಮ ಪ್ರಾಚೀನ ಕಾಲದ ಒಂದು ಹಿಂದಿ ನಾಟಕಗಳ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಆದರೂ ಒಂದು ತಿಳ್ಕೊಬೇಕನ್ನುವಂತಹ ಒಂದು ಅವಶ್ಯಕತೆ ಇದ್ದೇ ಇರ್ತದೆ. ಪ್ರಾಚೀನ ಕಾಲದಿಂದ ಅಂತ ಹೇಳ್ಬೋದು. ಆಧುನಿಕ ಕಾಲದ ಹಿಂದಿ ನಾಟಕ ಅಂತಂದರೆ ಇನ್ನೂ ಬೇರೆ ಭಾಷೆಯಾಗಿರ್ಬೋದು, ಎಲ್ಲ ಇನ್ನು ಉಳಿದ ಯಾವ ರೀತಿ ಸಾಹಿತ್ಯ ಇರ್ತದೆ, ಗದ್ಯ ಮತ್ತು ಬೇರೆ ಇನ್ನಿತರ ಒಂದು ಸಾಹಿತ್ಯದ ವಿಧಾನದಲ್ಲಿಯೂ ಕೂಡ ಹಿಂದಿ ನಾಟಕದ ಒಂದು ಆರಂಭ ಕೂಡ ನಾವು ಹೇಳ್ಬೋದು ಇಲ್ಲಿ ಪಾಶ್ಚಾತ್ಯ ಒಂದು ಸಂಪರ್ಕದ ಒಂದು ಪರಿಣಾಮವೇ ಆಗಿದೆ ಅಂತ ನಾವೆಲ್ಲರೂ ಅಂದರೆ ತಿಳ್ಕೊತೀವಿ ಅಥವಾ ಹೇಳ್ತೀವಿ. ಅದರ ಫಲವೇ ಅಂತ ಹೇಳ್ತಾರೆ. ಭಾರತದ ನಮ್ಮ ಅನೇಕ ಪ್ರದೇಶಗಳಲ್ಲಿ ನಾವೆಲ್ಗ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲಿ ಒಂದು ಬ್ರಿಟಿಷರ ಆಳ್ವಿಕೆ ಇತ್ತು ಅಂತ ಹೇಳಿ. ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ತುಂಬೆಲ್ಲ ಅನೇಕ ವಿವಿಧ ಕಡೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬ್ರಿಟಿಷರು ತಮ್ಮ ಮನರಂಜನೆಗಾಗಿ ಒಂದಿಷ್ಟು ನಾಟಕಗಳ ಅಭಿನಯ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ರು ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ. ಅಂಥ ಒಂದು ಸಮಯದಲ್ಲಿ ಅವರು ಅನೇಕ ಕಡೆ, ಭಾರತದ ಅನೇಕ ಪ್ರದೇಶದ ಕಡೆ ಅವ್ರು ಏನು ಮಾಡಿದ್ರು ಅಂತಂತಂದರೆ ಅನೇಕ ನಾಟ್ಯ ಶಾಲೆಗಳನ್ನು ತೆರೆದು ಅಲ್ಲಿ ಒಂದು ನಾಟಕಗಳನ್ನು ಅಭಿನಯ ಮಾಡುವುದಕ್ಕೆ ಒಂದು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರು. ಮೊದಲು ನಮ್ಮ ಹಿಂದಿ ಭಾಷೆಯಲ್ಲಿ ಅಥವಾ ಹಿಂದಿ ಸಾಹಿತ್ಯದಲ್ಲಿ ಯಾವ ನಾಟಕಗಳು ಕೂಡ ಇರಲಿಲ್ಲ. ಅವು ಆವಾಗ ಒಂದು ಪ್ರದರ್ಶನವನ್ನು ಮಾಡಬೇಕಂತಂದರೆ ಅವರು ಅನುವಾದಗಳನ್ನೇ ಏನು ಮಾಡಿಕೊಂಡ್ರು ಅಂದರೆ ತಮ್ಮದಾಗಿಸ್ಕೊಂಡ್ರು. ಅನುವಾದ ಮಾಡಿದ ನಾಟಕಗಳನ್ನು ಮಾಡ್ತಾಯಿದ್ರು ಅಂಥೇಳಿ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಅಷ್ಟೇ. ಸಂಸ್ಕೃತ ಭಾಷೆಯ ಒಂದು ನಾಟಕಗಳನ್ನು ಮತ್ತು ಬ್ರಿಟಿಷ್ ಅಂದರೆ अंग्रेजी भाषा ಅಂತ ನಾವು ಹಿಂದಿಯಲ್ಲಿ ಹೇಳ್ತೀವಿ, अंग्रेजी भाषा के जो लैंग्वेज होते हैं उनको उन्होंने क्या कर दिया, अनुदित करके ಅಂತಂದರೆ ಒಂದು ಅನುವಾದವನ್ನು ಟ್ರಾನ್ಸ್ಲೇಟ್ ಮಾಡಿ ಅಭಿನಯಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ನಾವು ಇಲ್ಲಿ ಸ್ವಲ್ಪ ತಿಳ್ಕೊತಾ ಇದ್ದೇವೆ. ಸೊ ಮೊದಲನೇದಾಗಿ ಹಿಂದಿ ನಾಟಕವನ್ನು, ಅನುದಿತ ನಾಟಕವನ್ನು ಮಾಡಿದಂಥ ಒಂದು ಯಾವುದು ಅಂತಂದರೆ ಸಂಸ್ಕೃತ ಭಾಷೆಯಿಂದ ಮಾಡಿದಂಥ ನಾಟಕ ಒಂದು ಅಭಿಜ್ಞಾನ ಶಾಕುಂತಲ ಅಂತ ಹೇಳಿ. ಸೊ ಅದನ್ನು ಅವರು ಮೊದಲು ಪ್ರದರ್ಶನವನ್ನು ಮಾಡಿದರು. ಅದನ್ನು ಮಾಡ್ತಾ ಮಾಡ್ತಾ ಏನಾಗ್ತಿತ್ತು ಅಂತಂದರೆ ಸುಮಾರು ತುಂಬ ಜನ ಕೂಡ ಒಂದು ಅಭಿಜ್ಞಾನ, ಒಂದು ಶಾಕುಂತಲವನ್ನು ಅನೇಕ ಬೇರೆ ಬೇರೆ ನಾಟಕಕಾರರು ಕೂಡ ಒಂದು ಹಿಂದಿಗೆ ಅನುವಾದವನ್ನು ಮಾಡಿ ಬರೀತಾ ಬಂದರು. ಮುಂದೆ
ಏನಾಯಿತು ಅಂತಂದರೆ, ನಾವು ಇಲ್ಲಿ ಮುಖ್ಯವಾಗಿ ಹಿಂದಿ ನಾಟಕದ ಒಂದು ಶುರುವಾತು ನಾವೇನು ಹೇಳ್ತೀವಿ, ಅದು ಯಾವಾಗ ಶುರುವಾಯಿತು ಅಂತಂತಂದರೆ, ಅದನ್ನು ಭಾರತೇಂದು ಹರಿಶ್ಚಂದ್ರ ಅವರ ಕಾಲವೇ ಅಂತ ಕರೀತಾರೆ. ನಮ್ಮ ನಾಟಕದ ಒಂದು ಇದು ಶುರು ಆಗಬೇಕಂತಂದರೆ, ಎಲ್ಲರಿಗೂ ಗೊತ್ತಿರುವ ಪ್ರಕಾರ ಅತ್ಯಂತ ಒಂದು ಪ್ರಸಿದ್ಧ ಹಿಂದಿ ನಾಟಕಕಾರ ಅಂತ ಹೇಳ್ಬೋದು. ಸಂಸ್ಕೃತ ಭಾಷೆಯಿಂದ ಅಭಿಜ್ಞಾನ ಶಾಕುಂತಲ ಅನ್ನುವಂಥ ಒಂದು ನಾಟಕವನ್ನು ಹಿಂದಿಗೆ ಭಾಷಾ ಅಂದರೆ ಹಿಂದಿಗೆ ಅನುವಾದ ಮಾಡಿ ಆ ನಾಟಕವನ್ನು ಅವರು ಮಾಡಿದರು, ಪ್ರದರ್ಶನವನ್ನು ಮಾಡಿದರು. ಭಾರತೇಂದು ಶಾಕುಂತಲ, ಅಭಿಜ್ಞಾನ ಶಾಕುಂತಲ ಅನ್ನುವಂಥದ್ದು ಒಂದು ಈ ಅನುವಾದ ನಾಟಕವನ್ನು ಯಾವಾಗ ಮಾಡಿದರು ಅಂತಂದರೆ, ಸರ್ ವಿಲಿಯಂ ಜೋನ್ಸ್ ಅನ್ನುವಂಥ ಅವರು ಈ ನಾಟಕವನ್ನು ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನುವಂಥ ಒಂದು ಜಾಗದಲ್ಲಿ ಈ ಒಂದು ಪ್ರದರ್ಶನವನ್ನು ಮೊದಲು ಮಾಡಿದರು ಅಂತೇಳಿ ನಾವು ಹೇಳ್ತಾ ಇದ್ವಿ. ಮತ್ತು 1859ನೇ ಒಂದು ನಾವೇನು 1859 ಅಂತ ಕರಿತೀವಿ, ಇದನ್ನು ಭಾರತೇಂದು ಹರಿಶ್ಚಂದ್ರ ಅವರ ಒಂದು ಕಾಲ ಅಂತ ಕರಿತೀವಿ. ಆ ಕಾಲದಲ್ಲಿ ಮೊದಲನೇದಾಗಿ ಅಂದರೆ ಭಾರತೇಂದು ಹರಿಶ್ಚಂದ್ರ ಅವರ ತಂದೆಯಾದಂತಹ ಬಾಬು ಗೋಪಾಲ್ ಚಂದ್ರ ಅವರು ನಹುಷ್ ಅನ್ನುವಂಥ ಒಂದು ನಾಟಕವನ್ನು ಮೊದಲನೇದಾಗಿ ಬರೆದು ಅದನ್ನು ರಂಗಮಂಚದಲ್ಲಿ ಒಂದು ಪ್ರಸ್ತುತವನ್ನು ಪಡಿಸಿದರು. ಇಲ್ಲಿಂದ ನಮ್ಮ ನಾಟಕ, ಹಿಂದಿ ನಾಟಕದ ಒಂದು ನಾವೇನು ಆರಂಭ ಶುರುವಾತು ಅಂತ ಏನು ಕರಿತೀವಿ, ಅದು ಶುರುವಾಗ್ತದೆ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ಪಾರಸಿ ನಾಟಕ ಕಂಪನಿಗಳ ಒಂದು ಪ್ರಭಾವ ಕೂಡ ಇತ್ತು. ಆವಾಗಿನ ಒಂದು ಸಂದರ್ಭದಲ್ಲಿ ಆ ಪಾರಸಿ ನಾಟಕಗಳು ಕಂಪನಿಗಳು ಏನು ಮಾಡ್ತಾ ಇದ್ರು ಅಂದರೆ ಕೇವಲ ವ್ಯಾವಹಾರಿಕವಾಗಿ ಮಾಡುವಂತಹ ನಾಟಕಗಳು ಆಗಿದ್ದವು. ಬಹಳಷ್ಟು ಒಂದು ಜನರನ್ನು ಅವು ಆಕರ್ಷಿತ ಮಾಡ್ತಾ ಇತ್ತು ಅಂತ ನಾಟಕಗಳು ಆವಾಗ. ಮತ್ತು ಏನಾಗ್ತಾಯಿತ್ತು ಅಂತಂದರೆ, ಸಾಹಿತ್ಯಿಕ ದೃಷ್ಟಿಯಿಂದ ಅದನ್ನು ನಾವು ಮುಖ್ಯವಾಗಿ ನೋಡಿದರೆ ಅದರ ಬಗ್ಗೆ ಅಷ್ಟು ಅವರಿಗೆ ಇದು ಇರಲಿಲ್ಲ. ಜನರ ಒಂದು ಪ್ರೇಕ್ಷಕರ ಮನಸ್ಸನ್ನು ಒಂದು ಗಳಿಸುವಂಥ ಒಂದು ಅವರನ್ನು ಅಟ್ರಾಕ್ಟ್ ಮಾಡಿಕೊಳ್ಳುವಂಥ ಒಂದು ಆ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಈ ಪಾರ್ಸಿ ನಾಟಕ ಕಂಪನಿಗಳು ಏನು ಮಾಡ್ತಾ ಇದ್ವು ಅಂತಂತಂದರೆ, ಅಂದರೆ ಇಂಗ್ಲೀಷ್ ಭಾಷೆಯ ನಾಟಕಗಳನ್ನು ಅನುವಾದ ಮಾಡ್ತಾಯಿದ್ರು. ಮತ್ತು ಆವಾಗಿನ ಸಂದರ್ಭದಲ್ಲಿಯೇ ಅನೇಕ ಹ್ಯಾಮ್ಲೆಟ್ ಆಗಿರ್ಬೋದು ಇಂಥ ನಾಟಕಗಳನ್ನು ಮಾಡ್ತಾಯಿದ್ರು ಹಿಂದಿ ಭಾಷೆಗೆ. ರೋಮಿಯೋ ಜೂಲಿಯಟ್ ಆಗಿರ್ಬೋದು. ಸೊ ಇಂಥ ಒಂದು ನಾಟಕಗಳನ್ನು ಮಾಡ್ತಾಯಿದ್ರು. ಆಮೇಲೆ ಭಾರತೇಂದು ಹರಿಶ್ಚಂದ್ರ ಅವರಿಂದ ಶುರುವಾದಂಥ ಈ ಒಂದು ಹಿಂದಿ ಸಾಹಿತ್ಯವನ್ನು, ಹಿಂದಿ ನಾಟಕವನ್ನು ಬರೆಯುವಂಥ ಒಂದು ಇದು ಏನಾಯಿತು ಅಂದರೆ, ಆ ಒಂದು ಇದನ್ನು ನಾವು 4 ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದೇವೆ. ಅಂದರೆ ಹಿಂದಿ ಒಂದು ಸಾಹಿತ್ಯದಲ್ಲಿ, ನಾಟಕ ಸಾಹಿತ್ಯ ಇತಿಹಾಸದಲ್ಲಿ ಅಂತ ಹೇಳ್ಬೋದು. ಭಾರತೇಂದು ಯುಗೀನ ನಾಟಕ ಇದು 1850ನೇ ಇಸ್ವಿಯಿಂದ ಶುರುವಾಗಿ 1900ನೇ ಇಸ್ವಿಗೆ ಅವರಿಗೆ ಇರುತ್ತದೆ. ಮತ್ತು ದ್ವಿವೇದ ಯುಗೀನ ನಾಟಕ ಅಂತ ಹೇಳ್ತಾ ಇರ್ತೇವೆ, ಅದು 1901ನೇ ಇಸ್ವಿಯಿಂದ 1920ನೇ ಇಸ್ವಿಯವರೆಗೆ ಇರ್ತದೆ. ಮತ್ತು 3ನೇ ಒಂದು ಇದು ಭಾಗ ಪ್ರಸಾದ ಯುಗೀನ ನಾಟಕಗಳ ಒಂದು ಅಂತ ಕರಿತಾ ಇದ್ದೀವಿ. ಇದನ್ನು 1921ನೇ ಇಸ್ವಿಯಿಂದ 1936ನೇ ಇಸ್ವಿಯವರೆಗೆ ಅಂತೇಳಿ ಅನ್ಕೋತೀವಿ. ಅದ ನಂತರ ಬರುವಂಥದ್ದು ಪ್ರಸಾದ್ ಅವರ, ಜಯಶಂಕರ ಪ್ರಸಾದ್ ಅವರ ನಂತರ ಅಂದರೆ ಪ್ರಸಾದೋತ್ತರ ಯುಗೀನ ಒಂದು ನಾಟಕ ಕಾಲ ಅಂತ ಕರಿತೀವಿ. ಅದನ್ನು 1937ನೇ ಇಸ್ವಿಯಿಂದ ಅಂದರೆ ಈವರೆಗೆ ನಾವಿರುವಂಥ ಈ ಕಾಲದವರೆಗೂ, ಇಲ್ಲಿವರೆಗೂ ಏನೇನು ಸಾಹಿತ್ಯಗಳ ಒಂದು ಪ್ರಾರಂಭ ಅಥವಾ ಬರವಣಿಗೆ ಎಲ್ಲವೂ ಒಂದು ಕೃಷಿಯಾಗಿದೆ, ಅದನ್ನೆಲ್ಲನೂ 1937ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅಂಥೇಳಿ ನಾವು ಕರಿತಾ ಇದ್ದೇವೆ. ಮತ್ತು ಹಿಂದಿಯಲ್ಲಿ ಒಂದು ನಾಟ್ಯ ಸಾಹಿತ್ಯದ ಒಂದು ಈ ಪರಂಪರೆಯನ್ನು ನಾನು ಆಗಲೇನೂ ಕೂಡ ಹೇಳಿದೆ, ಈಗಲೂ ಹೇಳ್ತಾ ಇದ್ದೇನೆ. ಪ್ರವರ್ತಕ ಅಥವಾ ಯಾರು ಅಂತಂದರೆ ಭಾರತೇಂದು ಅವರು ಅಂತ ನಾವು ಹೇಳ್ತೀವಿ. ಭಾರತೇಂದು ಅವರಿಂದನ ಈ ಯುಗ ಒಂದು ನವೋತ್ಥಾನ ಒಂದು ಯುಗ ಅಂತ ಕೂಡ ಕರೆಸ್ಕೊಂಡಿತ್ತು. ಇವರು ಬರೆದಂಥ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜನೈತಿಕ ಮತ್ತು ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡುವಂತಹ ಮತ್ತು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯವನ್ನು ಮಾಡುವಂತಹ ನಾಟಕಗಳ
ನಾಟಕಗಳನ್ನು ಅವರು ಒಂದು ಮುಖ್ಯವಾದ ಸಂದೇಶವನ್ನು ಕೊಡುವಂಥದ್ದಕ್ಕಾಗಿ ಸಂಕಲ್ಪವನ್ನು ಮಾಡಿ ಅಂತಹ ನಾಟಕಗಳನ್ನು ಅವರು ಬರೆದರು ಅಂಥೇಳಿ ನಾವು ಹೇಳ್ತೀವಿ. ಇವರು ಬರೆದಂಥ ಕೃತಿಗಳಲ್ಲಿ ಒಂದು 17 ನಾಟಕಗಳು ಇವೆ. ಪ್ರಸಿದ್ಧ ನಾಟಕಗಳಲ್ಲಿ ಅದರಲ್ಲಿ ಸತ್ಯ ಹರಿಶ್ಚಂದ್ರ ಇದೆ, ಭಾರತ ಜನನಿ ಇದೆ, ಭಾರತ ದುರ್ದಶ ಇದೆ, ಮತ್ತು ಮುದ್ರಾ ರಾಕ್ಷಸ ಇದೆ, ಅಂಧೇರಿ ನಗರಿ ಇದು ಬಹಳ ಮುಖ್ಯವಾದಂಥ ಅಂಧೇರಿ ನಗರಿ ರಾಜಕೀಯ ಒಂದು ಇದನ್ನು ತೋರಿಸ್ಕೊಡುವಂಥದ್ದು. ಏನಂತಂದರೆ ನಾವು ಹೇಳ್ತೀವಲ್ಲ ನೌಕರಶಾಹಿ ಅಂತ ಏನೋ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರಲ್ಲ, ಆ ಟೈಪ್ ಅದು. ಅಂದರೆ ಏನದು, ಒಬ್ಬನೇ ಒಂದು ರಾಜ, ಅವನು ಹೇಳಿದಂತೆಯೇ ಕೇಳಬೇಕು ಅನ್ನುವಂಥ ಒಂದು ಇದು ಅಂಧೇರಿ ನಗರಿ ಚೌಪಟ್ ರಾಜ ಅಂತೇಳಿ, ಅಂದರೆ ಅವನ ಚೌಪಟ್ ರಾಜ ಅಂತೇಳಿ. ಆ ಒಂದು ನಾಟಕದಲ್ಲಿ ಅವನ ಒಂದು ಗಲ್ಲು ಶಿಕ್ಷೆಯನ್ನು ಒಬ್ಬ ಸಿಪಾಯಿಗೆ ಒದಿಸ್ತಾನೆ. ಆ ಸಿಪಾಯಿಯಿಂದ ಹೇಗೆ ಒಂದು ಬಡ ಒಂದು ಏನಂತ ನಾವು ಸಂತ ಸಾಧು ಅಂತೀವಿ, ಅವನನ್ನು ಗಲ್ಲಿಗೆ ಶಿಕ್ಷೆ ಆಗುವಂಥ ಸಮಯ ಬರ್ತದೆ. ಮತ್ತು ಅದು ತಿರುಗಿ ಮತ್ತು ಕೊತವಾಲನಿಗೆ ಹೋಗುವಂಥ ಒಂದು ಘಟನೆಯನ್ನು ನಾವು ನೋಡ್ತೀವಿ. ಈ ನಾಟಕವನ್ನು ನಾನು ತುಂಬ ಸರಿ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ನಾನು ಹಿಂದಿಯಲ್ಲಿ ಕೂಡ ಮಾಡಿಸಿದ್ದೇನೆ. ಇದು ನನಗೆ ಭಾಳ ಅಂದರೆ ಇದರಲ್ಲಿ ಹಾಸ್ಯ ಎಲ್ಲ ಇದೆ. ಮಕ್ಕಳಿಗೆ ಕಳಿಸ್ಬೇಕಂದ್ರೆ ನಮಗೆ ತುಂಬ ಸಂತೋಷ ಕೂಡ ಆಗ್ತದೆ. ಈ ಒಂದು ಆಮೇಲೆ ಈ ರೀತಿ ಭಾರತೇಂದು ಅವರ ಒಂದು ನಾಟಕದ ನಂತರ ನಾನು ಹಾಗೆ ಮುಂದೆ ಹೋಗ್ತೇನೆ. ನಾವು ಪ್ರಮುಖವಾಗಿ ನೋಡ್ತಾ ಇದ್ದೀವಿ ನಾಟಕಕಾರರು ಅಂತಂದರೆ ನಮ್ಮ ಅಂದರೆ ಮುಖ್ಯವಾದ ನಾಟಕಕಾರರ ಹೆಸರುಗಳು ಅಂತ ನಾವೇನು ಕರಿತೀವಿ. ಪ್ರಮುಖ ನಮ್ಮ ಹಿಂದಿ ನಾಟಕಕಾರರು ಯಾರ್ಯಾರಂದರೆ ಮೊದಲನೇದಾಗಿ ಭಾರತೇಂದು ಅವರು, ಭಾರತೇಂದು ಹರಿಶ್ಚಂದ್ರ ಅವರು, ಆಮೇಲೆ ಜೈಶಂಕರ್ ಪ್ರಸಾದ್ ಅವರು. ತುಂಬ ಅತ್ಯಂತ ಒಂದು ನಾಟಕಗಳನ್ನು ಉನ್ನತ ಮಟ್ಟಕ್ಕೆ ಒಯ್ದುವಂಥ ಹೆಸರು ಅಂತಂದರೆ ಜೈಶಂಕರ್ ಪ್ರಸಾದ್ ಅವರು. ಐತಿಹಾಸಿಕ ನಾಟಕಗಳನ್ನು ಬರೆಯುವುದಕ್ಕಾಗಿಯೇ ತುಂಬ ಹೆಸರನ್ನು ಮಾಡಿದಂಥವರು. ಆಮೇಲೆ ಕಮಲೇಶ್ವರ್ ಅವರು, ಜಗದೀಶ್ ಚಂದ್ರ ಮಾಥೂರ್, ಸರ್ವೇಶ್ವರ್, ದಯಾಲ್ ಸಕ್ಸೇನಾ, ಆಮೇಲೆ ರಾಮ್ಕುಮಾರ್ ವರ್ಮಾ, ಮೋಹನ್ ರಾಕೇಶ್. ತುಂಬ ನಾವು ಬಹಳ ಏನು ಹೆಸರು ಇದು ಪ್ರಸಿದ್ಧವಾಗಿರುವಂಥದ್ದು ಯಾವುದು ಅಂತಂದರೆ ಮೋಹನ್ ರಾಕೇಶ್ ಅವರು ನಮ್ಮ ಕನ್ನಡಕ್ಕೆ ಬಹಳಷ್ಟು ಅವರ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಕೂಡ ಮಾಡಿದ್ದಾರೆ. ನಮ್ಮ ಜೊತೆಗೆ ಇರುವಂಥ ನಮ್ಮ ಸಿದ್ಲಿಂಗ್ ಪಟ್ಟಣ್ ಶೆಟ್ಟಿ ಅವರು ಮೋಹನ್ ರಾಕೇಶ್ ಅವರ ಅನೇಕ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅವನ ರಂಗಮಂಚದ ಮೇಲೆ ಅದರ ಪ್ರದರ್ಶನಗಳನ್ನು ಕೂಡ ಮಾಡಿದ್ದಾರೆ. ಹಾಗೆ ಸ್ವದೇಶ್ ದೀಪಕ್ ಮತ್ತು ಹರಿಕೃಷ್ಣ ಪ್ರೇಮಿ ಅವರು ಕೂಡ ತುಂಬ ನಾಟಕಗಳನ್ನು ಬರೆದಿದ್ದಾರೆ. ಹರಿಕೃಷ್ಣ ಪ್ರೇಮಿ ಅವರ ಒಂದು ಕೊಡುಗೆ ಹಿಂದಿ ಸಾಹಿತ್ಯಕ್ಕೆ ಏನು ಅಂತಂದರೆ ಅನೇಕ ರಾಷ್ಟ್ರೀಯ ಒಂದು ಭಾವವನ್ನು ಉತ್ಪತ್ತಿ ಮಾಡುವಂತಹ ಒಂದು ಪ್ರೇರಣೆಯನ್ನು ನೀಡುವಂತಹ ನಾಟಕಗಳನ್ನು ತುಂಬ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವರು ಹಿಂದೂ ಒಂದು ಮುಸ್ಲಿಂ ಹರಿಕೃಷ್ಣ ಪ್ರೇಮಿ ಅವ್ರದ್ದು ಒಂದು ಕಾಲ ಅಂತಂದರೆ ಮುಸ್ಲಿಂ ಯುಗ ಅಂತ ಕೂಡ ಕರೀತಾರೆ. ಯಾಕಂದರೆ ಅವರು ಹಿಂದೂ ಮತ್ತು ಮುಸ್ಲಿಮರ ಒಂದು ಸಮನ್ವಯವನ್ನು ಬೆಳೆಸುವಂತಹ ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಮತ್ತು ನಮ್ಮ ನಾಟಕ ಹಿಂದಿ ಸಾಹಿತ್ಯದಲ್ಲಿ ಕೂಡ ಗಿರೀಶ್ ಕಾರ್ನಾಡ್ ಅವ್ರ ಹೆಸರು ಕೂಡ ನಮ್ಗೆ ಅತ್ಯಂತವಾಗಿ ಕೇಳಿ ಬರ್ತಾ ಇರ್ತದೆ. ಪ್ರಸಾದ್ ಯುಗೀನ ಕಾಲ ಅಂತ ನಾವೇನು ಕರಿತೀವಿ. ಮತ್ತು ಇಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಸಮಕಾಲೀನ ಹಿಂದಿ ನಾಟಕಗಳು ಅಂತೇಳಿ ನಾನು ತುಂಬ ನನಗೆ ಹೇಳಿದಾಗಿಂದ ನಾನು ತುಂಬ ಸಾಕಷ್ಟು ಪ್ರಯತ್ನಪಟ್ಟು ನಾನು ನೋಡ್ತಾ ಬಂದೆ. ಲಾಕ್ಡೌನ್ ಆಗಿರೋದ್ರಿಂದ ಬಹುಶಃ ನಾನು ಧಾರವಾಡದಲ್ಲಿ ಇಲ್ಲ, ನಾನೀಗ ಬೆಳಗಾವಿಯಲ್ಲಿ ಇದ್ದೇನೆ. ಎಲ್ಲ ಪುಸ್ತಕಗಳು ನನ್ನ ಅಲ್ಲೇ ಇರೋದ್ರಿಂದ ನಾನು ಸ್ವಲ್ಪ ಒಂದು ಗೂಗಲ್ ಸಹಾಯವನ್ನು ಕೂಡ ಸ್ವಲ್ಪ ನೋಡಿಕೊಂಡು ಓದಿದೆ ಸ್ವಲ್ಪಾದರೂ. ಇಲ್ಲಿ ನಾನು ಒಂದು ಭಾರತೇಂದು ಅವ್ರ ಬಗ್ಗೆ ಹೇಳಬೇಕಂತಂದರೆ ತುಂಬ ಇದೆ. ನಮ್ಮ ಮೊದಲ ಅವರು ಶುರುವಾತ್ ಮಾಡಿದಂಥವರು ನಾಟಕ ಸಾಹಿತ್ಯದಲ್ಲಿ ಅನೇಕ ನಾಟಕಗಳು ಎಲ್ಲ ಬಂದು ಅಂದರೆ ಸ್ವತಂತ್ರ ನಂತರ ಕೂಡ ಇದರದ ಒಂದು ಎಷ್ಟೊಂದು ಹೇಳ್ಬೋದು. ಇಲ್ಲಿ ಒಂದು ಘಟನೆ ಇದೆ. ಭಾರತೇಂದು ಅವರು ಆದ ನಂತರ ನಮ್ಮ ಹತ್ರ ಬರೋದು ದ್ವಿವೇದಿ ಅವರ ಒಂದು ಇದು ಬರ್ತದೆ. ಈಗಿನ ಕಾಲ ಅಂತ ಕರಿತೀವಿ ನಾವು. 1901ನೇ ಇಸ್ವಿಯಿಂದ 1920ನೇ ಇಸ್ವಿವರೆಗೆ ಆಗುವಂಥದ್ದು. ಈ ಒಂದು ದ್ವಿವೇದಿ ಯುಗದಲ್ಲಿ ಅಂದರೆ
ಅಂದರೆ ಭಾರತೇಂದು ಒಂದು ನಾಟಕಗಳ ಅದೇನು ಸಾಹಿತ್ಯ ಇತ್ತು. ಈಗ ನಾವು ತಗೋತೇವೆ ಭಾರತ ದುರ್ದಶ ಅನ್ನುವಂಥ ಒಂದು ಭಾರತೇಂದು ಅವರ ನಾಟಕ. ಅಲ್ಲಿ ಭಾರತ ದೇಶದಲ್ಲಿ ನಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು. ಯಾಕಂತಂದರೆ ಆವಾಗಿನ ಒಂದು ಸ್ವಾತಂತ್ರ್ಯ ಇದು ಒಂದು ಕಿಡಿಯನ್ನು ಒಂದು ಎಳುವಂಥ ಒಂದು ಸಮಯ ಆಗಿರ್ಬೋದು. ಅದಲ್ಲದೆ 2 ಮಹಾಯುದ್ಧಗಳ ಆಗಿರುವಂಥ ಸಮಯ. ಸೊ ಇಂಥದ್ದೆಲ್ಲ ಅಲ್ಲಿ ನಡೆದಿರುವಂಥ ಸಂದರ್ಭದಲ್ಲಿ ದೇಶ ಪ್ರೇಮವನ್ನು ಒಂದು ಜನರಲ್ಲಿ ಮೂಡಿಸುವಂಥದ್ದಕ್ಕಾಗಿಯೇ ರಚಿಸಿದಂಥ ನಾಟಕಗಳಂತ ಹೇಳ್ಬೋದು. ಭಾರತ ಜನನಿ ಮತ್ತು ಭಾರತ ದುರ್ದಶ. ಇದು ಭಾರತ ದುರ್ದಶ ಅಂತಂದರೆ ಇದು ಮಹಾಭಾರತದ ಒಂದು ಇದನ್ನು ತೋರಿಸ್ಕೊಡ್ತದೆ. ಯುದ್ಧದ ನಂತರ ಮಹಾಭಾರತ ಏನು ಯುದ್ಧ ಆಯ್ತಲ್ಲ, ಸೊ ಆವಾಗಿನ ಒಂದು ಅಂದರೆ ಅಲ್ಲಿ ಯಾವ ಒಂದು ಯುದ್ಧ ರಣಭೂಮಿಯಲ್ಲಿ ರಣರಂಗದಲ್ಲಿ ಯಾವುದೇ ಒಂದು ಸ್ಥಿತಿ ಹೇಗಿತ್ತು ಅನ್ನೋದನ್ನು ಯಾವ ರೀತಿ ನಾವು ಕಂಡು ಬರ್ತದೆ ಅದನ್ನು ಮತ್ತು ನಮ್ಮ ಭಾರತದ ಒಂದು ಸ್ವಾತಂತ್ರ್ಯ ಇದಕ್ಕಾಗಿ ಹೋಲಿಸುವಂಥ ಒಂದು ಭಾರತ ದುರ್ದಶ ಅನ್ನುವಂಥ ಒಂದು ಅದು ಸಂದರ್ಭವನ್ನು ತೋರಿಸ್ಕೊಡ್ಲಾಗ್ತದೆ. ಮತ್ತು ಅಂಧೇರಿ ನಗರಿ ನಿಮ್ಗೆ ಗೊತ್ತಿರುವ ಹಾಗೆ ಅದು ಒಂದು ಅಂದರೆ ನೌಕರಶಾಹಿ ಅನ್ನುವಂಥದ್ದನ್ನು ಹೇಳ್ಕೊಡುವಂಥದ್ದು. ಇಷ್ಟಲ್ಲದೆ ಕೂಡ ಅನೇಕ ವಿಡಂಬನಾತ್ಮಕ ಅಂದರೆ ಈ ಘಟನೆ ಅವನ್ನೆಲ್ಲ ತೋರಿಸ್ಕೊಡುವಂತಹ ಒಂದು ನಾಟಕಗಳನ್ನು ಕೂಡ ಅವಾಗ ಬರೆಯಲಾಯಿತು. ಧಾರ್ಮಿಕ ರೂಢಿಗಳು, ಆಡಂಬರಗಳು ಮತ್ತು ಭ್ರಷ್ಟಾಚಾರ ಇತ್ಯಾದಿಗಳ ಬಗ್ಗೆ ಕೂಡ ಭಾರತೇಂದು ಅವರು ಬರೆದ್ರು. ಮತ್ತು ದೇಶಭಕ್ತಿಗೆ ನಾವಲ್ಲಿ ಕೇಳ್ತೀವಿ, ದೇಶಭಕ್ತಿಗೆ ಭಾವನಾಕಾರ ನಾಟಕ ಅಂದರೆ ದೇಶಭಕ್ತಿ ಭಾವನೆಯನ್ನು ಜನರಲ್ಲಿ ಮೂಡಿಸುವಂಥ ಒಂದು ಮೊದಲ ನಾಟಕ ಅಂತಂದರೆ ಇಲ್ಲಿ ನೀಲಾದೇವಿ ಅನ್ನುವಂಥದ್ದು ಹೇಳ್ತಾರೆ. ಮತ್ತು ಹಾಗೆ ನೌಕರಶಾಹಿ ಅಂತಂದರೆ ಅದನ್ನು ತೋರಿಸ್ಕೊಡುವಂಥದ್ದು ಅಂಧೇರಿ ನಗರಿ ಚೌಪಟ್ ರಾಜ ಅಂತೇಳಿ. ಅದಷ್ಟಲ್ಲದೆ ಹಿಂದೆ ದ್ವಿವೇದಿಯಲ್ಲಿ ಬಂದಂಥ ಅನೇಕ ನಾಟಕಕಾರರು ಆ ಕಾಲವನ್ನೇ ಅಂದರೆ ಭಾರತೇಂದು ಕಾಲದ ಒಂದು ಸಾಹಿತ್ಯವನ್ನೇ ಅನುಕರಣೆಯನ್ನು ಮಾಡ್ತಾ ಬಂದರು. ಆವಾಗ ಒಂದಿಷ್ಟು ಬೇರೆ ಸಾಹಿತ್ಯಗಳ ಒಂದು ಇದನ್ನು ಆಯಿತು. ಅಲ್ಲಿ ಕೃಷ್ಣ ಭಕ್ತಿ ಮತ್ತು ನಾವೇನು ಹೇಳ್ತೀವಿ ಈ ಎಲ್ಲ ಒಂದು ರಾಮ ಭಕ್ತಿ ಈ ನಾಟಕಗಳು ಕೂಡ ಅಂದರೆ ಪೌರಾಣಿಕದ ಕಡೆ ಜನರು ವಾಲಿದ್ರು ಅಂತ ಹೇಳ್ಬೋದು. ಆ ನಾಟಕಗಳ ಒಂದು ರಚನೆ ಕೂಡ ತುಂಬ ಆದವು. ಅದು 1876ನೇ ಇಸ್ವಿಯಲ್ಲಿ ಕೂಡ ಆ ನಾಟಕಗಳ ಅಂದರೆ ಪ್ರೇರಕ ಆ ಒಂದು ಭಾರತೀಯ ಯುಗದ ಪ್ರೇರಿತರಾಗಿಯೇ ಬರೆದಂತಹ ನಾಟಕಗಳು. ಅದರಲ್ಲಿ ತುಂಬ ಫ್ಯಾಂಟಸಿ ಇರುವಂಥ ನಾಟಕಗಳನ್ನು ದ್ವಿವೇದಿ ಯುಗದಲ್ಲಿ ಬರೆದ್ರು ಅನ್ನೋದರ ಬಹಳಷ್ಟು ಒಂದು ಮುಖ್ಯವಾದಂಥ ಒಂದು ಇದನ್ನು ಹೇಳ್ಬೋದು. ಅದರಲ್ಲಿ ಪ್ರಸಿದ್ಧರಾದಂಥವರು ದೇವಕಿ ನಂದನ್ ಖತ್ರಿ ಅನ್ನೋದು ತುಂಬ ಫೇಮಸ್ ಆಗಿರುವಂತಹ ಒಂದು ನಾಟಕಕಾರ ಅಂತ ಹೇಳ್ಬೋದು. ಈಗಲೂ ನಾವು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ ದೇವಕಿ ನಂದನ ಖತ್ರಿ ಅವರು ಬರೆದಂಥ ಅನೇಕ ಒಂದು ನಾಟಕಗಳನ್ನು ನಾವು ಟಿ ವಿಯಲ್ಲಿ ಕೂಡ ಸೀರಿಯಲ್ ಟೈಪ್ ಮಾಡಿ ನೋಡ್ತಾ ಇದ್ದೇವೆ. ದೇವಕಿ ನಂದನ ಖತ್ರಿ ಚಂದ್ರಕಾಂತ ಆಗಿರ್ಬೋದು, ಬಹಳಷ್ಟು ಮಹತ್ವಪೂರ್ಣವಾದಂಥ ಆ ನಾಟಕನೇ ಅದನ್ನು ಟಿ ವಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಸೀತಾಹರಣ ದೇವಕಿ ನಂದನ ಖತ್ರಿ ಬರೆದಂಥದ್ದು 1876ನೇ ಇಸ್ವಿಯಲ್ಲಿ ಸೀತಾಹರಣ. ಮತ್ತು ರಾಮಲೀಲಾ ಅನ್ನುವಂಥದ್ದು 1879ರ ಒಂದು ಇದರಲ್ಲಿ. ಆಮೇಲೆ ಮುಖ್ಯವಾಗಿ ಇನ್ನೂ ನಾಟಕಕಾರ ಹೆಸರನ್ನ ಹೇಳಬೇಕು, ಶೀತಲಾ ಪ್ರಸಾದ್ ತ್ರಿಪಾಠಿ ಅಂಥೇಳಿ. ಇವರು ರಾಮಚರಿತ್ ನಾಟಕವನ್ನೇ ಬರೆದರು, ರಾಮಚರಿತ್ ಅಂತ ಹೇಳಿ. ಮತ್ತು ಇಲ್ಲಿನ ಐತಿಹಾಸಿಕ ಧಾರೆ ಕೂಡ ಶುರುವಾಗ್ತದೆ. ಐತಿಹಾಸಿಕ ಅಂದರೆ ಇಲ್ಲಿ ದೇವಕಿ ನಂದನ ಖತ್ರಿ ಅವರು ಕೂಡ ಒಂದಿಷ್ಟು ಐತಿಹಾಸಿಕಗಳನ್ನು ಒಂದು ಸ್ವಲ್ಪ ವಿಷಯವನ್ನು ಇಟ್ಕೊಂಡೆ ನಾಟಕಗಳನ್ನು ರಚನೆ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. ಅನೇಕ ನಾಟಕ ಅಮರಸಿಂಹ ರಾಠೋರ್ ಅನ್ನುವಂಥದ್ದು ಒಂದು ಐತಿಹಾಸಿಕ, ಮತ್ತು ಸಂಯೋಗಿತ ಸ್ವಯಂವರ, ಮಹಾರಾಣಾ ಪ್ರತಾಪ್, ಈ ನೀಲಾದೇವಿ ಇವೆಲ್ಲ ಕೂಡ ಐತಿಹಾಸಿಕಕ್ಕೆ ಸಂಬಂಧಪಟ್ಟಂಥ ಅನೇಕ ನಾಟಕಗಳನ್ನು ಬರೆದಂತೆ. ಇದರೆಲ್ಲದರ ನಡುವೆ ನಾವು ಒಂದಿಷ್ಟು ದ್ವಿವೇದಿ ಯುಗದಲ್ಲಿ ಅನೇಕ ಪ್ರಸಿದ್ಧರಾದಂಥ ನಾಟಕಕಾರರು ಯಾರು ಅಂತಂದರೆ ಲಾಲಾ ಸೀತಾರಾಮ್ ಅಥವಾ ಇನ್ನೊಬ್ಬರು ಮುಖ್ಯವಾದಂಥ ಲಲ್ಲಿ ಪ್ರಸಾದ್ ಪಾಂಡೆಯ, ಅವರು ಗಂಗಾ ಪ್ರಸಾದ್ ಶ್ರೀವಾಸ್ತವ್, ಈ ಮುಖ್ಯ ಹೆಸರುಗಳನ್ನು ನಾವು ತುಂಬ ಕೇಳ್ತೀವಿ. ಇವರು ಸಂಸ್ಕೃತದಿಂದ
ನಾಟಕಗಳನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಅಂತ ಹೇಳ್ಬೋದು, ಅದನ್ನು ಮಾಡಿ ರಂಗಮಂಚದ ಮೇಲೆ ಪ್ರಯೋಗವನ್ನು ಮಾಡಿ ಸಾಕಷ್ಟು ಜನರ ಮನರಂಜನೆಯನ್ನು ಮಾಡಿದಂಥ ನಾಟಕನ ಪ್ರಸ್ತುತಪಡಿಸುವಂಥವರು. ಅದ್ರ ಜೊತೆಗೆ ನಾಗಾನಂದ, ಮೃಚ್ಛಕಟಿಕ, ಮಹಾವೀರ ಚರಿತ, ಉತ್ತರ ರಾಮಚರಿತ, ಮಾಲ್ತಿ ಮಾಧವ ಅಂತ ಇಂಥಷ್ಟು ನಾಟಕಗಳನ್ನು ಅವರು ಆಮೇಲೆ ಇಂಗ್ಲೀಷ್ ಭಾಷೆಯಿಂದ ಹ್ಯಾಮ್ಲೆಟ್, ರಿಚರ್ಡ್ ದ್ವಿತೀಯ, ಮೈಕ್ ವೈತ್ ಅನ್ನುವಂತಹ ನಾಟಕಗಳ ಕೂಡ ಈ ಒಂದು ಕಾಲದಲ್ಲಿ ಪ್ರದರ್ಶನ ಕೊಂಡವು ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಾನು ಅಂದರೆ ಈಗ ಸಮಯ ನಮ್ಮ ಹತ್ರ ಎಷ್ಟಿದೆ ಇಷ್ಟರಲ್ಲಿ ನಾನು ಹೇಳಬೇಕಾಗಿರೋದ್ರಿಂದ ನಮ್ಮ ಸಮಾಜದ ಕಾಲದಲ್ಲಿ ಅನೇಕ ಹೀಗೆ ಒಂದು ನಾಟಕಗಳ ಒಂದು ಹೇಳಬೇಕು ಅಂದರೆ ನಾವು ಗಿರೀಶ್ ಕಾರ್ನಾಡ್ ಅವರು ಎಷ್ಟೊಂದು ಹೆಸರು ಪ್ರಸಿದ್ಧ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ನಮ್ಮ ಜೊತೆಗೆ ಅವರಿಲ್ಲ, ಆದರೆ ನಮ್ಮ ಒಂದು ಕರ್ನಾಟಕದ ಒಂದು ಕೀರ್ತಿಯನ್ನು ನಮ್ಮ ಇಡೀ ಒಂದು ಭಾರತ ದೇಶದಲ್ಲಿ ಬೆಳಕು ಚೆಲ್ಲುವಲ್ಲಿ ಅವರನ್ನು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ತುಂಬ ಒಂದು ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ನಾಟಕದ ಜೊತೆಗೆ ಸಿನಿಮಾ ರಂಗದಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು 10 ನಾಟಕಗಳನ್ನು ಬಗ್ಗೆ ನಾನು ಇಲ್ಲಿ ಅಂದರೆ ಹೇಳಲಿಕ್ಕೆ ಈ ಎಲ್ಲರ ಸಮನ್ವಯವಾಗಿ ಹೇಳ್ತೇನೆ. ನಾನು ತುಂಬ ಸಾಕಷ್ಟು ಹುಡುಕಾಡಿದೆ. ಈಗ ನಮ್ಮ ಇತ್ತೀಚಿನ ಒಂದು ಸ್ವತಂತ್ರ ನಂತರದ ನಾಟಕಗಳು ನಮ್ಮ ಒಂದು ಆಧುನಿಕ ಕಾಲದಲ್ಲಿ ಯಾವ ರೀತಿ ಪರಿಣಾಮ ಬೀರಿದವು ಅಂತೆಲ್ಲ ನೋಡ್ತಾ ಹೋದಾಗ ತುಂಬ ಎಲ್ಲ ನಾಟಕಗಳು ಮತ್ತೆ ಹಿಂದಿ ಬರೆದಂಥ ನಾಟಕಗಳನ್ನು ತುಂಬ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಪ್ರಸಾದ ಯುಗಿನ ಕಾಲ ಅಂತ ಬಂದಾಗ ಜಯಶಂಕರ್ ಪ್ರಸಾದ್ ಅವರು ಬಹಳಷ್ಟು ಹಿಂದಿ ಸಾಹಿತ್ಯದಲ್ಲಿ ಯಾರಾದರೂ ಅಂದರೆ ಸಾಹಿತ್ಯವನ್ನು ಓದ್ತಾರೆ ಅಂತಂದರೆ ಜಯಶಂಕರ್ ಪ್ರಸಾದ್ ಅವರನ್ನು ಬಿಟ್ಟು ಓದಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾಕಂತಂದರೆ ಅಷ್ಟೊಂದು ಮೊದಲು ನಾವು ಗೊತ್ತಿದೆ ನಮಗೆ, ನಮ್ಮ ನಾಟಕಗಳೆಲ್ಲ ಕಾವ್ಯಾತ್ಮಕವಾಗಿರ್ತದವು, ಕಾವ್ಯ ಮುಖಾಂತರನೇ ಆಗ್ತಾ ಇದ್ವು ಅಂತ ಮಹಾಕಾಮಾಯಿನಿ ಅನ್ನುವಂಥ ಒಂದು ಮಹಾನ್ ಗ್ರಂಥವನ್ನು ಬರೆದಂಥ ಶ್ರೇಯ ಯಾರಿಗೆ ಹೋಗುತ್ತದೆ ಅಂತಂದರೆ ಜಯಶಂಕರ್ ಪ್ರಸಾದ್ ಅವರಿಗೆ. ಕಾವ್ಯ ಒಂದಿಷ್ಟು ಬರೆದ್ರೂ ಕೂಡ, ಆದರೆ ನಾವು ಹಿಂದಿ ಸಾಹಿತ್ಯ ನಾಟಕ ಅಂದ ತಕ್ಷಣ ಜಯಶಂಕರ್ ಪ್ರಸಾದ್ ಅವರನ್ನು ಯಾವತ್ತಿಗೂ ಮರೆಯೋ ಹಾಗಿಲ್ಲ. ಇವತ್ತಿನವರೆಗೂ ಅವರ ನಾಟಕಗಳು ಇನ್ನೂ ಕೂಡ ಅಷ್ಟೇ ಒಂದು ಮೌಲಿಕತೆಯನ್ನು ಪಡೆದಿರುವಂಥವು. ತುಂಬ ಐತಿಹಾಸಿಕವನ್ನು ನಾಟಕಗಳನ್ನು ಎತ್ತಿಕೊಂಡು ಅದರ ಒಂದು ಮುಖ್ಯ ವಿಷಯವನ್ನಾಗಿ ಇಟ್ಟುಕೊಂಡಿಯೇ ಮಾಡಿಕೊಂಡಿರುವಂಥ ನಾಟಕಗಳು. ಅವು ಕೂಡ ಏನು ಅಂತಂದರೆ ಭಾರತ ದೇಶದಲ್ಲಿ ಸ್ವತಂತ್ರ ಒಂದು ಚಳವಳಿಯ ಇರುವಂಥ ಸಮಯದಲ್ಲಿ ಅವರು ಅಂದರೆ ದೇಶದಲ್ಲಿ ಇರುವಂಥ ಎಲ್ಲರಿಗೂ ಕೂಡ ನಮ್ಮ ಒಂದು ಐತಿಹಾಸಿಕದ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕಾಗಿ ಆಗಿರ್ಬೋದು, ಮತ್ತು ಎಲ್ಲರಲ್ಲಿ ದೇಶಭಕ್ತಿ ಭಾವನೆಯನ್ನು ಮೂಡಿಸೋದಕ್ಕಾಗಿರ್ಬೋದು ಎಲ್ಲ ನಾಟಕಗಳನ್ನು ಬರೆದರು. ಬಹಳಷ್ಟು ಪ್ರಸಿದ್ಧ ನಾಟಕಗಳಂತಂದರೆ ಅವರು ಚಂದ್ರಗುಪ್ತ, ಸ್ಕಂದಗುಪ್ತ, ಹೀಗೆ ಬಹಳಷ್ಟು ಇನ್ನೂ ಅನೇಕ ನಾಟಕಗಳು ಇವೆ. ಇಲ್ಲಿ ನಾನು ಹೇಳಬೇಕು ಅಂತಂದರೆ ಭಾರತೇಂದ್ರವ್ರದ್ದು ಹೇಳ್ತಾ ಇದ್ದೆ, ಅವ್ರು ಬರೆದಂಥ ಅಂಧೇರಿ ನಗರಿ ಚೌಪಟ್ ರಾಜ ಅದು 1881ನೇ ಇಸ್ವಿಯಲ್ಲಿ ಬರೆದಂಥದ್ದು. ಮತ್ತು ತುಂಬ ಈಗಲೂ ಕೂಡ ನಮ್ಮ ಕಾಲದಲ್ಲೂ ಕೂಡ ಇದು ಸಾಮಯಿಕ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದರೆ ಅದು ನೌಕರಶಾಹಿಯನ್ನು ತೋರಿಸೋದೆ ತುಂಬ ಇದೆ. ಇದು ಇನ್ನೂ ಒಂದು ನಮ್ಮಲ್ಲಿ ಇದೆ. ಆ ನಾಟಕಗಳನ್ನು ಮಕ್ಕಳು ಕೂಡ ಅಂದರೆ ಮಕ್ಕಳು ಕೂಡ ಆ ನಾಟಕವನ್ನು ಅತ್ಯಂತ ರಂಜಿತವಾಗಿ ಮಾಡ್ತಾರೆ. ಮತ್ತು ನಾವು ಕೂಡ ಯಾರಾದ್ರೂ ಇನ್ನೂ ಆದರೂ ನಮ್ಗೆ ಗೊತ್ತಿದೆ, ನಾನು ಧಾರವಾಡದಲ್ಲಿ ಇರುವುದರಿಂದ ನಾಟಕಗಳನ್ನು ನೋಡಕ್ಕೆ ಹೋಗ್ತಾ ಇರೋದ್ರಿಂದ ರಂಗಾಯಣದಲ್ಲಿ ನಾಟಕಗಳ ಪ್ರದರ್ಶನ ಆದಾಗ ಮಂಡ್ಯ ರಮೇಶ್ ಅವರ ನಿರ್ದೇಶನದಲ್ಲಿ ಅಂಧೇರಿ ನಗರಿ ಚೌಪಟ್ ರಾಜ ಇದನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿ ನಾಟಕವನ್ನು ಪ್ರದರ್ಶನ ಮಾಡಿದರು. ನೀವು ಎಲ್ಲ ಓದ್ತಾ ಇರ್ತೀವಿ, ಬರೀತಾರೆ. ಸೊ ಇದೇ ನಾಟಕವನ್ನು ನಾನು ಹಿಂದಿಯಲ್ಲೇ ಮಾಡಿಸಿದ್ದೆ. ಸೊ ಅದನ್ನು ಅವರು ಅಂದರೆ ಅದನ್ನು ಮಾಡಿಸ್ಬೇಕಂದ್ರೆ ನಾನು ಕೂಡ ಮಾಡಿಸಿದ್ದೇನೆಂದರೆ ಭಾರತೀಯ ಯುಗದ ಕಾಲದಿಂದ ಕೂಡ ಇನ್ನೂ ಆ ನಾಟಕ ಇನ್ನೂ ನಮ್ಮಲ್ಲಿ ಅಷ್ಟೊಂದು ಸಾಮಯಿಕವಾಗಿದೆ ಅನ್ನುವಂಥ ಮಾತನ್ನು, ಮತ್ತು ಸಮಕಾಲನೂ ಕೂಡ ಯಾವತ್ತಿಗೂ ಅದು ಸಮಕಾಲೀನ ಅಂತ
ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದನ್ನು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಆ ನಾಟಕ. ಅದು ಮೊದಲನೇ ನಾಟಕ, ನಾನು ಆರಿಸ್ಕೊಂಡಿದ್ರಲ್ಲಿ ಮೊದಲನೇ ನಾಟಕ ಅಂತ ಹೇಳಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ರಂಗಮಂಚ್ ಆಗಲಿ ಅಥವಾ ಯಾವುದೇ ಒಂದು ವಯಸ್ಕ ಇದು ಆಗಿರಲಿ, ಈ ನಾಟಕ ಸಭಿ ಅಂದರೆ ಎಲ್ಲ ಕಾಲದಲ್ಲೂ ಕೂಡ ಅತ್ಯಂತ ಒಂದು ಮಾಡುವಂಥ ನಾಟಕ ಅಂತ ಹೇಳ್ಬೋದು. ಇದು ಒಂದು ಭ್ರಷ್ಟ ಒಂದು ವ್ಯವಸ್ಥೆಯ ವಿರುದ್ಧ, ಒಂದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೇಗೆ ಎಲ್ಲರೂ ಒಬ್ರಿಗೊಬ್ರು ಆ ಜಾಲದಲ್ಲಿ ಸಿಕ್ಕಾಕೊಂಡು ಕೊನೆಗೆ ರಾಜನೇ ತನ್ನ ಕುತ್ತಿಗೆಗೆ ಒಂದು ನೇಣು ಹಾಕಲ್ಪಡುವಂಥ ಸಮಯ ಬರುತ್ತದೆ ಅನ್ನೋದನ್ನು ಅದು ತೋರಿಸಿಕೊಡುವಂಥ ಒಂದು ನಾಟಕ ಅಂತ ಹೇಳ್ಬೋದು. ಮುಂದೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನಾಟಕ ನಾನು ತಗೊಂಡಿರೋದು ಅಂತಂತಂದರೆ ಧ್ರುವಸ್ವಾಮಿನಿ ಅಂಥೇಳಿ. ಇದು ಜಯಶಂಕರ್ ಪ್ರಸಾದ್ ಅವರು ಬರೆದಿರುವಂಥದ್ದು. ಇದನ್ನು ನಾನು ಹೇಳ್ತೀನಿ. ಹಾಗೆ 10 ನಾಟಕ ಮೋಹನ್ ರಾಕೇಶ್ವರ್ಗೂ ಈಗ ಬರ್ತೀನಿ. ಧ್ರುವಸ್ವಾಮಿನಿ ಜಯಶಂಕರ್ ಪ್ರಸಾದ್ ಅವರು ಬರೆದಂಥ ಒಂದು ನಾಟಕಗಳಲ್ಲಿ ಅತ್ಯಂತ ಒಂದು ಬಹಳ ಚರ್ಚಿತವಾಗಿರುವಂತಹ ಒಂದು ನಾಟಕ. ಆವಾಗಿನ ಕಾಲದಲ್ಲಿ ಜಯಶಂಕರ್ ಪ್ರಸಾದ್ ಅವರ ಸಂದರ್ಭದಲ್ಲಿ ಒಂದು ಪ್ರತಿಕೂಲವಾದಂತಹ ವಾತಾವರಣದಲ್ಲಿಯೂ ಕೂಡ ಈ ಒಂದು ನಾಟಕ ಒಂದು ಪ್ರಸ್ತುತ ಅನ್ನಿಸುತ್ತದೆ. ಮತ್ತು ಇನ್ನೂವರೆಗೂ ಕೆಲವೊಂದು ನಾವು ಈಗ ಆಧುನಿಕ ಕಾಲದಲ್ಲಿದ್ದೇವೆ ಅಥವಾ 21ನೇ ಶತಮಾನದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತಂದರೆ ಇದು ಮಹಿಳೆಯರಿಗೆ ಆವಾಗಿನ ಕಾಲದಲ್ಲಿ ಒಂದು ವಿವಾಹವನ್ನು ಸಪೋರ್ಟ್ ಮಾಡಿರುವಂಥದ್ದು. ಜಯಶಂಕರ್ ಪ್ರಸಾದ್ ಅವರು ಧ್ರುವಸ್ವಾಮಿಯಲ್ಲಿ ಬರುವಂತಹ ಪಾತ್ರ ಏನಿದೆ, ಅವಳು ತನ್ನ ಪತಿಯಿಂದ ಬೇರೆಯಾಗಿ ಒಂದು ಪುನರ್ವಿವಾಹಕ್ಕೆ ಹೋಗುವಂಥ ವಿಚಾರವನ್ನು ಪ್ರಸ್ತುತಪಡಿಸುವಂತಹ ಒಂದು ಅತ್ಯಂತ ಒಂದು ನಾಟಕ. ಇದನ್ನು ಆವಾಗಿನಿಂದನೂ ಹಿಡಿದು ಈಗಿನ ಕಾಲದ ಒಂದು ಎಲ್ಲ ಹಿಂದಿ ಸಾಹಿತ್ಯವನ್ನು ಓದುವಂಥ ಪ್ರೇಕ್ಷಕರು ನಾಟಕವನ್ನು ಓದ್ತಾರೆ ಮತ್ತು ಇನ್ನೂ ಅದನ್ನು ಇಷ್ಟಪಟ್ಟು ಕೂಡ ಪಡ್ತಾರೆ. ಮತ್ತು ನಾಟಕಗಳನ್ನು ಮಾಡುವಂತಹ ಈ ನಾಟಕಕಾರರು ಅಥವಾ ನಿರ್ದೇಶಕರು ಇದ್ದಾರಲ್ಲ, ಅವರು ಕೂಡ ಇನ್ನೂವರೆಗೂ ಈಗಿನ ಕಾಲದವರೆಗೂ ಕೂಡ ಈ ನಾಟಕವನ್ನು ತೆಗೆದುಕೊಳ್ತಾರೆ, ಅದನ್ನು ಪ್ರಸ್ತುತಪಡಿಸಲು ಇಚ್ಛೆ ಕೂಡ ಪಡ್ತಾರೆ. ಮತ್ತು ಯಾವತ್ತಿಗೂ ಈ ಒಂದು ನಾಟಕದ ರಂಗಭೂಮಿಯ ಒಂದು ಕಲಾವಿದರು ಈ ನಾಟಕವನ್ನು ಮಾಡಬೇಕಂತಂದರೆ ಅತ್ಯಂತ ತಮ್ಮನ್ನು ತಾವು ಅದೃಷ್ಟವಂತರು ಅಂತೂ ಕೂಡ ತಿಳ್ಕೊತಾರೆ. ಧ್ರುವಸ್ವಾಮಿನಿ ನಾಟಕ ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಪ್ರದರ್ಶನವಾಗ್ತಾ ಇದೆ. ಇದು ನಾಟ್ಯ ಅಂದರೆ ಮಂಡಳಿ ಅಂತ ಏನು ಕರಿತೀವಲ್ಲ, ಈಗಲೂ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಇದನ್ನು ಒಂದು ಪಾಠ್ಯ ವಿಷಯವನ್ನಾಗಿ ಕೂಡ ಓದ್ತಾರೆ. ಜಯಶಂಕರ್ ಪ್ರಸಾದ್ ಅವರು ಬರೆದಂತಹ ಈ ನಾಟಕವನ್ನು ಮತ್ತು ಇದರ ಮಂಚ ಪ್ರದರ್ಶನ ಕೂಡ, ರಂಗಮಂಚದ ಪ್ರದರ್ಶನ ಕೂಡ ಅನೇಕ ಕಡೆ ಸಾಕಷ್ಟು ಸಾರಿ ಆಗುತ್ತದೆ. ಈ ನಾಟಕದಲ್ಲಿ ಒಂದು ಮುಖ್ಯವಾಗಿ ಹೇಳುವಂಥ ವಿಷಯ ಅಂತಂದರೆ, ಇದರ ಕಥೆ ಏನಿದೆ ಅಂದರೆ, ಪತಿ ಧ್ರುವಸ್ವಾಮಿನಿ ಅನ್ನುವಂಥ ನಾಟಕದಲ್ಲಿ ಒಬ್ಬ ಮಹಿಳೆಯ ಪತಿ ನಪುಂಸಕ ಅಂತ ನಾವೇನು ಕರಿತೀವಿ ಆಗಿದ್ದಾಗ ಅವಳು ತಿರಸ್ಕಾರ ಮಾಡುವಂತಹ ಒಂದು ಹೆಜ್ಜೆ ನಾವು ಹೇಳ್ತೀವಿ. ನಮ್ಮ ಭಾರತೀಯ ಮಹಿಳೆಯರಲ್ಲಿ ಸಹಿಸಿಕೊಂಡೇ ಇರುವುದು ಗೊತ್ತು, ಆದರೆ ಈಗ ಕಾಲ ಬದಲಾಗಿದೆ. ಸಹಿಸಿಕೊಳ್ಳುವುದು ಅವರಿಗೆ ತುಂಬ ಇದೆ. ತಮ್ಮ ತಪ್ಪಾಗಿರಲಿ ಅಥವಾ ಅವ್ರ ತಪ್ಪಾಗಿರಲಿ ಅದನ್ನು ಸಹಿಸಿಕೊಳ್ಳುವುದು ನಮ್ಗೆ ತುಂಬ ಅದು ನಮ್ಮಲ್ಲಿ ನಾವು ಸಂಸ್ಕೃತಿ ಅಂತ ಹೇಳ್ತೀವಿ. ಅದನ್ನು ಮಾಡಿಸ್ಕೊಂಡ್ರೆ ಮಹಿಳೆಯರಿಗೆ ಸಹನೆ ಶಕ್ತಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಅಂತಹ ಒಂದು ಕಾಲದಲ್ಲಿ ಜಯಶಂಕರ್ ಪ್ರಸಾದ್ ಅವರು ಒಂದು ಮಹಿಳೆ ತನ್ನ ಪತಿ ನಪುಂಸಕ ಅಂತ ಗೊತ್ತಾದಾಗ ಅವಳು ಅವನನ್ನು ತಿರಸ್ಕಾರ ಮಾಡುವಂಥ ಒಂದು ಮುಂದೆ ಹೆಜ್ಜೆ ಇಡುವಂಥ ಒಂದು ಮತ್ತು ಅವಳು ಬೇರೆ ಮದುವೆಯನ್ನು ಮಾಡಿಕೊಳ್ಳುವಂಥ ಒಂದು ಸಂದರ್ಭವನ್ನು ಅವರು ಇಲ್ಲಿ ಆಕೆ ಮುಂದಿಡುವಂಥ ಒಂದು ಹೆಜ್ಜೆಯನ್ನು ತೋರಿಸುವಂಥ ಒಂದು ಮಹಿಳೆಗೆ ಪುನರ್ವಿವಾಹಕ್ಕೆ ಪ್ರೋತ್ಸಾಹನೆ ಕೊಡುವಂಥ ವಿಷಯವನ್ನು ಎತ್ಕೊಂಡಂಥ ಒಂದು ಧ್ರುವಸ್ವಾಮಿನಿ ಅನ್ನುವಂಥ ನಾಟಕ ಅಂತ ಹೇಳ್ಬೋದು. ಇದ ನಂತರ 3ನೇ ನಾಟಕ ಅಂತ ನಾನು ಹೇಳ್ತೇನೆ. ಇದನ್ನು ಅಂಧಾಯುಗ ಅಂತ ಕರಿತೀವಿ. ಆ ನಾಟಕದ ಹೆಸರು ಅಂಧಾಯುಗ. ಮತ್ತು ಧರ್ಮವೀರ ಭಾರತಿಯವರು ಈ ನಾಟಕವನ್ನು
ಟೋಟಲ್ ಆಗಿ ನಾನು ಎಲ್ಲ ಕಾಲದಲ್ಲಿ ಇರುವಂಥ ಒಂದೊಂದೇ ನಾಟಕಗಳನ್ನು ತಗೊಂಡು ನಾನು ಇಷ್ಟು ಹೇಳ್ತಾ ಇದ್ದೇನೆ. ಮಹಾಭಾರತದ ಒಂದು ಕಥೆಯನ್ನು ಈ ಒಂದು ಅಂಧಾಯುಗ್ ಅನ್ನುವಂಥ ನಾಟಕದಲ್ಲಿ ಸಬ್ಜೆಕ್ಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ತೆಗೆದುಕೊಂಡಿದ್ದಾರೆ. ಬಹುಶಃ ನಾನು ಹೇಳ್ತಾ ಇರೋದು ಭಯಂಕರ ಸ್ಪೀಡ್ ಆಗಿದೆಯೋ ಏನೋ ಗೊತ್ತಿಲ್ಲ. ತಾವೆಲ್ಲರೂ ನಾನು ಹೇಳ್ತಾ ಇರೋದು ಸ್ಪೀಡ್ ಅಂತ ಅನಿಸಿದರೆ ನಾನು ಸ್ವಲ್ಪ ನಿಧಾನಕ್ಕೂ ಕೂಡ ಹೇಳ್ತೀನಿ. ಬಹುಶಃ ಎಲ್ರಿಗೂ ನನ್ನ ಮಾತು ಕೇಳಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೇನೆ. ಮಹಾಭಾರತದ ಒಂದು ಕಥೆಯನ್ನು ಇಟ್ಟುಕೊಂಡು ಬರೆದಂಥ ಇದು ಒಂದು ನಾಟಕ. ಧರ್ಮವೀರ ಭಾರತಿಯವರು ಈ ನಾಟಕದ ಒಂದು ಕೃತಿಕಾರರು ಅಂತ ಹೇಳ್ಬೋದು. ಅಂದರೆ ಎರಡನೇ ಒಂದು ದ್ವಿತೀಯ ಒಂದು ವಿಶ್ವಯುದ್ಧದ ನಂತರ ಅಲ್ಲಿ ಆದಂತಹ ವಿನಾಶ ಮತ್ತು ಅಲ್ಲಿ ಇರುವಂಥ ಆ ಅವಸ್ಥೆ ಏನು ದಶೆ ಅಥವಾ ಸ್ಥಿತಿ ಅಂತ ನಾವೇನು ಕರಿತೀವಿ, ಅದರ ನಂತರ ಅಂದ್ರೆ ಎಲ್ಲ ಒಂದು ಸ್ಥಿತಿ ಕೆಟ್ಟದಾದ ಮೇಲೆ ಮೌಲಿಕತೆ ಅನ್ನೋದು ಹೇಗೆ ಕೆಳಗೆ ಬೀಳ್ತಾ ಹೋಗ್ತದೆ ಅನ್ನೋದು, ಮೌಲ್ಯ ಅನ್ನೋದು ಕಳೆದುಕೊಳ್ಳುತ್ತದೆ ಅನ್ನುವಂಥ ಒಂದು ತೋರಿಸುವ ಒಂದು ಮಹಾ ಒಂದು ಕತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಅವರು ನಾಟಕದಲ್ಲಿ ನಮಗೆ ಇಷ್ಟಪಡ್ತಾರೆ ಅಂತಂದರೆ ಈಶ್ವರ್ ಕಿ ಮೃತ್ಯು ಕಿ ಘೋಷಣಾ. ಅಂದರೆ ಇಲ್ಲಿ ಒಂದು ದೇವರನ್ನೇ ಒಂದು ಅವನ ಈಶ್ವರನ ಒಂದು ಸಾವಿನ ಘೋಷಣೆಯನ್ನು ಮಾಡುವಂಥ ಮತ್ತು ಇದು ಒಂದೇ ಒಂದು ಕಾವ್ಯ ನಾಟಕ ಆಗಿರೋದ್ರಿಂದ ಅಂಧಾಯುಗ ಅನ್ನುವಂಥದ್ದು ಈಗ ಅತ್ಯಂತ ಒಂದು ರಂಗಮಂಚದ ಮೇಲೆ ಇದನ್ನು ಹೆಚ್ಚು ಪ್ರಸ್ತುತವನ್ನು ಮಾಡುವಂಥ ಕೃತಿಯಾಗಿದೆ. ಓಕೆ, ಜಯತೀರ್ಥ. ಓಕೆ, ನಾರ್ಮಲ್, ನೋ ಪ್ರಾಬ್ಲಮ್. ಓಕೆ, ಕೇಳಿಸ್ತಾರೆ ಇಲ್ವಾ? ಸಾಕು. ಆಮೇಲೆ 4ನೇ ನಾಟಕ ಅಂತಂತಂದರೆ ಆಷಾಢ ಕಾ ಏಕ್ ದಿನ್. ಇದು ಮೋಹನ್ ರಾಕೇಶ್ ಅವರ ಅತ್ಯಂತ ಪ್ರಸಿದ್ಧ ಒಂದು ನಾಟಕಗಳಲ್ಲಿ ಒಂದು ಅಂತ ಹೇಳ್ಬೋದು, ಅಥವಾ ನಮಗೂ ತುಂಬ ಹತ್ತಿರಕ್ಕಾಗಿರುವಂಥ ಇಷ್ಟ ಆಗಿರುವಂಥ ನಾಟಕ ಅಂತ ಹೇಳ್ಬೋದು. ಬಹುಶಃ 1 ವರ್ಷದ ಹಿಂದೆ ಇರ್ಬೋದು, ಅಂದರೆ ಈಗಲೂ ಅದು ಪ್ರಸ್ತುತವಾಗಿರುವಂಥ ನಾಟಕ ನಮ್ಮ ರಂಗಾಯಣದಲ್ಲಿ, ಧಾರವಾಡದ ರಂಗಾಯಣದಲ್ಲಿ ನಮ್ಮ ಸಿದ್ಲಿಂಗ್ ಪಟ್ಟಣ್ ಶೆಟ್ಟಿ ಅವರು, ನಮ್ಮ ಹಿರಿಯ ಸಾಹಿತಿ ಧಾರವಾಡದ, ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದರ ಪ್ರದರ್ಶನ ಪ್ರಯೋಗ ಆಯಿತು ನಾವು ನೋಡಿದ್ವಿ. ಹೀಗೆ ಸರ್ ಅರವಿಂದ್ ಅವರು ಏನು ಹೇಳ್ತಾ ಇದ್ದಾರೆ ಸರ್, ಈಗಲೂ ಕೂಡ ಪ್ರಸ್ತುತವಾಗಿರುವಂಥ ನಾಟಕಗಳನ್ನು ನಾವು ಇನ್ನೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದೇವೆ ಅನ್ನೋದನ್ನು ಇದನ್ನು ನಾನು ಹೇಳ್ತೀನಿ. ನಾನು ನಿನ್ನೆಯಿಂದ ಎಷ್ಟು ಓದಿದಾಗ ನನಗೆ ಇನ್ನೂ ತುಂಬ ಇದೆ, ಭಯಂಕರ ಇದೆ. ಇದು ಏನಂತಂದರೆ ಹಿಂದಿ ಸಾಹಿತ್ಯ ನಾಟಕದ ಪ್ರಾಚೀನ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಂತಂದರೆ ಏನು ಅಂತಂದರೆ ಘಾಗರ್ ಮೇ ಸಾಗರ್ ಭರ್ನೆ ಕಿ ಕೋಶಿಶ್ ಅಂದ ಹಾಗೆ. ಅಂದರೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಇಷ್ಟರಲ್ಲಿ ಎಲ್ಲವನ್ನೂ ಹೇಳಿದ್ರಾಯ್ತು ಅಂತ ಹೇಳಿ. ಅಂದರೆ ಘಾಗರ್ ಮೇ ಸಾಗರ್ ಭರ್ನೆ ಕಿ ಕೋಶಿಶ್ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಓಕೆ ಆದರೆ ಕ್ಷಮಿಸಿ, ನಾನು ಹೇಳೋಕ್ಕಂತೂ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಕೊಟ್ಟಂಥ ಒಂದು ಇದನ್ನು ಅಂದರೆ ಪ್ರಾಚೀನ ಇದೆ ಜಯಶಂಕರ್ ಪ್ರಸಾದ್ ಅವರ ಸಾಹಿತ್ಯವನ್ನು ನಾನು ತುಂಬ ಹೇಳಬೇಕಂತ ಬಹಳಷ್ಟು ನನಗೆ ಅಂದರೆ ಎಲ್ಲ ಅಂದ್ಕೊಂಡಿದ್ದೀನಿ, ಎಲ್ಲವನ್ನ ಹೇಳಬೇಕು ಅಂತೇಳಿ. ಸೊ ಅದಕ್ಕೆ ಈಗ ನಾನು ಒಂದು 4ನೇ ನಾಟಕ ನಾನು ಆರಿಸ್ಕೊಂಡಂಥದ್ದು ಅಂತ ಹೇಳ್ಬೋದು. ಮೋಹನ್ ರಾಕೇಶ್ ಅವರ ಒಂದು ನಾಟಕ ಯಾವುದು ಹೇಳಿ, ಆಷಾಢ ಕಾ ಏಕ್ ದಿನ್. ಕಲಾಕಾರ ಅಂದರೆ ನಾವು ಆರ್ಟಿಸ್ಟ್ಗಳಿಗೂ ಮತ್ತು ಈ ರಚನೆಯನ್ನು ಮಾಡಿರುವಂಥ ಒಂದು ಸೃಜನಾತ್ಮಕ ಒಂದು ದೃಷ್ಟಿಯಿಂದ ಇದನ್ನು ನೋಡಿದರೆ ಇದು ಒಂದು ಪ್ರಶ್ನೆಯನ್ನು, ಒಂದು ಪರಿಣೀತಿಯನ್ನು, ಅಂದರೆ ನಾವು ಇಲ್ಲಿ ಮುಖ್ಯವಾಗಿ ಓದಿದಾಗ ನಮಗೆ ತಿಳಿದು ಬಂದದಂದರೆ ಮೋಹನ್ ರಾಕೇಶ್ ಅವರ ನಾಟಕಗಳೇನಿವೆ ಅಲ್ಲ, ಅವು ಕೊನೆಗೆ ನಾಟಕದ ಅಂತ್ಯ ಬಂದಾಗ ಅವರು ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರವನ್ನು ಅಲ್ಲಿ ಅಂದರೆ ಪೂರ್ಣವಾಗಿ ನಾಟಕ ಅಂತ್ಯ ಇದು ಮುಗೀತು ಅಂತ ತಂದು ಆ ನಾಟಕವನ್ನು ಮುಗಿಸೋದಿಲ್ಲ. ಅಂದರೆ ಅದನ್ನು ಇನ್ನೂ ಏನೋ ಇದೆ ಅನ್ನುವ
ಅನ್ನುವಂಥ ಒಂದು ಟ್ವಿಸ್ಟ್ ಅಲ್ಲಿ ಇರುವ ಹಾಗೆ ನಾಟಕಗಳ ಅಂತ್ಯ ಅವ್ರದ್ದು ಆಗುತ್ತೆ. ಅಂದರೆ ಒಂದೇ ನಿರ್ದಿಷ್ಟವಾದಂಥ ಸಂಕಲ್ಪ ನಿಶ್ಚಯಕ್ಕೆ ಬಂದು ಆ ನಾಟಕಗಳು ನಿಲ್ಲುವುದಿಲ್ಲ. ಅವರು ನಾಟಕದಲ್ಲಿ ಅಂದರೆ ಹಾಗೆ ನಿಂತು ಬಿಡುತ್ತವೆ ಅನ್ನುವಂಥ. ನಾವು ಪ್ರೇಕ್ಷಕರು ಅಥವಾ ನೋಡುವವರು, ಅದನ್ನು ಓದುವವರು, ಪಾಠಕ್ ಅಂದರೆ ಓದುವವರು, ನೀವು ನಿಮಗೆ ಬಿಟ್ಟಿದ್ದು, ನೀವೇನ ಕಲ್ಪನೆಗಳನ್ನು ಅಂತ್ಯವನ್ನು ನೀವು ಮಾಡಬೇಕು ಅನ್ನೋದು ನಾಟಕದ ಒಂದು ರಚನೆಕಾರರು ಅಂತಂದರೆ ಮೋಹನ್ ರಾಕೇಶ್ ಅವರ ನಾಟಕ ಅಂತ ಹೇಳ್ಬೋದು. ಇಲ್ಲಿ ಹೇಳ್ತಾರೆ, ಯಾರೇ ಆಗಲಿ ಒಂದು ನಾಟಕದ ಮಂಡಳಿ ಈ ಒಂದು ನಾಟಕದ ನಿರ್ದೇಶನವನ್ನು ಮಾಡುವಂಥ ಸಮಯದಲ್ಲಿ, ಮೋಹನ್ ರಾಕೇಶ್ ಅವರ ನಾಟಕವನ್ನು ಮಾಡುವಂತಹ ಸಮಯದಲ್ಲಿ ನಾವು ಹೇಳ್ಬೋದು ಈಗಲೂ ಕೂಡ ಅಂತಂದರೆ ಮೋಹನ್ ರಾಕೇಶ್ ಅವರ ನಾಟಕವನ್ನು ನಾವು ಯಾವತ್ತಿಗೂ ಈ ಹಿಂದಿ ನಾಟಕಗಳ ಒಂದು ಸಮಕಾಲೀನ ಅಂತ ನನಗೆ ಸಬ್ಜೆಕ್ಟ್ ಕೊಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ. ನಾನು ಹೊಸ ನಾಟಕಗಳ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರದ ನಾಟಕಗಳು ಬಹಳಷ್ಟು ಪ್ರಸಿದ್ಧಿ ಅಷ್ಟೊಂದು ಬರ್ತಾ ಇಲ್ಲ. ನಾಟಕಗಳು ಅಂತ ಬಂದರೆ ಅಂದರೆ ನಾನು ತುಂಬ ಈಗ ಓದಿದಾಗ ಅನ್ನಿಸ್ತು, ಅವನ್ನೆಲ್ಲನೂ ಕೂಡ ಟಿ ವಿಯಲ್ಲಿ ಸೀರಿಯಲ್ ರೀತಿ ಹೊಸ ಹೊಸ ಕಥೆಗಳನ್ನು ಬರೀತಾ ಇದ್ದಾರೆ ಹೊರತು ಸಾಹಿತ್ಯಿಕ ದೃಷ್ಟಿಯಿಂದ ಈ ನಾಟಕಗಳು ರಂಗಮಂಚದ ಮೇಲೆ ಪ್ರಯೋಗ ಮಾಡಬೇಕು ಅನ್ನುವಂತಹ ನಾಟಕಗಳ ಒಂದು ರಚನೆಗಳ ಆಗ್ತಾ ಇಲ್ಲ ಅನ್ನುವಂಥದ್ದು. ಅವೆಲ್ಲವೂ ಕೂಡ ಟಿ ವಿ ಸೀರಿಯಲ್ಗಳಾಗ್ತಾ ಇವೆ. ಮತ್ತು ರಂಗಮಂಚದ ಮೇಲೆ ಪ್ರದರ್ಶನವನ್ನು ಮಾಡ್ತಾ ಇರುವಂಥವರು ಈ ಎಲ್ಲ ನಾಟಕಗಳನ್ನೇ ಮಾಡ್ತಾ ಇದ್ದಾರೆ. ಧ್ರುವ ಸಾಮಿನಿ ಆಗಿರ್ಬೋದು, ಅಂಧೇರಿ ನಗರಿ ಚೌಪಟ್ ರಾಜ ಆಗಿರ್ಬೋದು, ಭಾರತ ದುರ್ದಶ, ಭಾರತ ಜನನಿ, ಭಾರತ ವಿಜಯ, ಹೀಗೆ ಬಹಳಷ್ಟು ನಾಟಕಗಳ ನಮ್ಮ ಈ 4 ಯುಗಗಳ ಪ್ರಸಿದ್ಧ ನಾಟಕಕಾರ ಇದ್ದಾರಲ್ಲ, ಸೊ ಅವರ ನಾಟಕಗಳನ್ನು ನಾವು ಇನ್ನೂ ಕೂಡ ರಂಗಮಂಚದ ಮೇಲೆ ಅವುಗಳನ್ನೇ ನಾವು ಪ್ರದರ್ಶನವನ್ನು ಮಾಡ್ತಾ ಬಂದಿದ್ದೇವೆ. ಮತ್ತು ಅವು ಈ ಕಾಲಕ್ಕೂ ಕೂಡ ಒಂದು ಸಮಕಾಲೀನವಾಗಿ ಅಂದರೆ ಸಾಮಯಿಕವಾಗಿ ನಮ್ಮ ಒಂದು ನಾವು ಮಾಡ್ತಾ ಇದ್ದೀವಿ, ಅವನು ತಗೋತಾ ಇದ್ದೀವಿ. ಈಗಲೂ ಕೂಡ ಅವು ಸಾಮಯಿಕವಾಗುತ್ತವೆ, ಅಂದರೆ ಸಮನ್ವಯವನ್ನು ತೋರಿಸ್ತಾ ಇದ್ದೇವೆ. ಅಂದರೆ ಈಗಲೂ ನಾವು ಆ ನಾಟಕಗಳ ಈ ಕಾಲಿಗೂ ಪ್ರಸ್ತುತ ಅನ್ನುವಂಥ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ನಾಟಕದಲ್ಲಿ ಯಥಾರ್ಥವಾದ ಅಂತಂದರೆ ಇದ್ದದ್ದನ್ನೇ ಇದ್ದಂಗೆ ಹೇಳುವಂಥ ಒಂದು ಭಾರತೀಯ ಸ್ವರೂಪವನ್ನು ನಿಮ್ಮ ಕಣ್ಣು ಮುಂದೆ ಕಟ್ಟಿಕೊಡುವಂಥ ಒಂದು ನಾಟಕ ಈ ಒಂದು ಆಷಾಢಕ ಏಕ್ ದಿನ, ಮೋಹನ್ ರಾಕೇಶ್ ಅವ್ರದ್ದು. ಇದರ ನಂತರ ಇನ್ನೂ ಒಂದು ನಾಟಕ ಅಂದರೆ ಬಕ್ರಿ ಅಂತ ಹೇಳಿ, ಇದು ಸರ್ವೇಶ್ವರ್ ದಯಾಲ್ ಸಕ್ಸೇನಾ ಅವರು ಬರೆದಂತಹ ನಾಟಕ. ಈ ಸರ್ವೇಶ್ವರ್ ದಯಾಲ್ ಸಕ್ಸೇನಾ ಅವರು ಈ ನಾಟಕದಲ್ಲಿ ನಾವು ಹೇಳ್ತಾ ಇದ್ದೇವೆ ಏಳನೇ ಒಂದು ದಶಕದ ಲೋಕ ತತ್ವ ಅಂತ ಏನು ಕರಿತೀವಿ ಅವನ್ನೆಲ್ಲನೂ ಪ್ರೇಕ್ಷಕರ ಮುಂದಿಟ್ಟುಕೊಂಡು ನಾಟಕಗಳನ್ನ ಇದನ್ನು ಬರೆದಂಥ ಒಂದು ಬಕರಿ ಎನ್ನುವಂಥ ಒಂದು ನಾಟಕ. ಮತ್ತು ಇದು ಬಹಳ ಅತ್ಯಂತ ಪ್ರಸಿದ್ಧವಾದಂಥ ನಾಟಕ ಮತ್ತು ಬಹಳಷ್ಟು ರಂಗಮಂಚದ ಮೇಲೆ ಪ್ರದರ್ಶನವನ್ನು ಕಟ್ಟಿದಂತಹ ಅಂದರೆ ಪ್ರದರ್ಶನ ಮಾಡಿದಂತಹ ನಾಟಕ ಮತ್ತು ಬಹಳಷ್ಟು ಚರ್ಚೆಗೆ ಒಳಗಾಗಿರುವಂಥ ನಾಟಕ. ಇದು ಯಾರ್ದು? ಸಕ್ಸೇನಾ ಅವ್ರದ್ದು. ಈ ಒಂದು ನಾಟಕದಲ್ಲಿ ನೌಟಂಕಿ ಲೋಕ್ ನಾಟ್ಯ ಶೈಲಿಯಲ್ಲಿ ಇರುವಂಥದ್ದು ಈ ಒಂದು ನಾಟಕ. ನೌಟಂಕಿ ಅನ್ನೋ ಬಹಳ ಒಂದು ಶಬ್ದ ಬಹಳ ಮುಖ್ಯವಾಗಿದೆ. ನಮ್ಮ ಒಂದು ಮಹಾರಾಷ್ಟ್ರದಲ್ಲಿ ಹೋದರೆ ನಾವು ಈ ನೌಟಂಕಿ, ತಮಾಷೆ ಇದೆಲ್ಲ ಈ ಒಂದು ಇದನ್ನು ಪಡುವಂಥ ಇದರಲ್ಲಿ ಏನಾಗಿರ್ತದೆ ಅಂದರೆ ಇಲ್ಲಿ ಗೀತ ಮತ್ತು ಸಂಗೀತಕ್ಕೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಇಲ್ಲಿ ಇರ್ತದೆ. ನಾವು ಹೇಳಬೇಕಾದಂಥ ಒಂದು ಪ್ರಸ್ತುತಪಡಿಸ್ಬೇಕಂತ ಅಥವಾ ವ್ಯಕ್ತಪಡಿಸುವಂಥ ಎಲ್ಲವನ್ನು ಮುಖ್ಯ ಒಂದು ವಿಷಯವನ್ನು ಆ ಗೀತದ ಮುಖಾಂತರ ಮತ್ತು ಸಂಗೀತದ ಮುಖಾಂತರವೇ ಅಲ್ಲಿ ವ್ಯಕ್ತಪಡಿಸಲಾಗ್ತದೆ. ಇಂಥ ಒಂದು ಗೀತ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಒಂದು ಮಾಧ್ಯಮದಿಂದ ಮತ್ತು ಆಧುನಿಕ ಒಂದು ನಮ್ಮ ಮಧ್ಯಕಾಲದಲ್ಲಿ ಪ್ರಸ್ತುತಪಡಿಸಿರುವಂಥ ಒಂದು ಈ ನಾಟಕ ಅಂತಂದರೆ ಇದು ಬಕ್ರಿ ಅಂತ ಹೇಳ್ಬೋದು. ಇಲ್ಲಿ ಈ
ಒಂದು ನಾಟಕದಲ್ಲಿ ಅಂದರೆ ಸ್ವಾರ್ಥ ಪೂರ್ತಿಯನ್ನು ಹೇಗೆ ಮಾಡಿಕೊಳ್ಳಾಗ್ತದೆ, ಅಂದರೆ ಸ್ವಾರ್ಥಿ ಜನ ತಮ್ಮ ಸ್ವಾರ್ಥವನ್ನು ಸಾಧಿಸುವುದಕ್ಕಾಗಿ ಹೇಗೆಲ್ಲ ನಟನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದು ತೋರಿಸಿಕೊಟ್ಟಂಥ ಒಂದು ಸರ್ವೇಶ್ವರ ಸಕ್ಸೇನಾ ಅವರ ಒಂದು ಈ ನಾಟಕ. ಇದನ್ನು ರಂಗಭೂಮಿಯ ಕಲಾವಿದರು ಈ ನಾಟಕವನ್ನು ಮಾಡಬೇಕಂತಂದರೆ ಬಹಳಷ್ಟು ಜನ ಇಷ್ಟಪಡ್ತಾರೆ ಮತ್ತು ಇದು ಬಹಳಷ್ಟು ಲೋಕಪ್ರಿಯವಾಗಿರುವಂತಹ ಒಂದು ನಾಟಕ ಅಂತ ಕೂಡ ಹೇಳ್ಬೋದು. ಬಕ್ರಿ ಸರ್ವೇಶ್ವರ್ ಸಕ್ಸೇನಾ ಅವರು ಬರೆದಿರುವಂಥ ನಾಟಕ ಇದು. ಆಮೇಲೆ ಈಗ ನಾನು 6ನೇದಾಗಿ ನಾಟಕವನ್ನು ತಗೋತಾ ಇದ್ದೀನಿ. ಯಾವುದು ಅಂತಂದರೆ ಏಕ್ ಔರ್ ದ್ರೋಣಾಚಾರ್ಯ. ಇದು ಶಂಕರ್ ಶೇಷ್ ಅನ್ನುವಂಥ ನಾಟಕಕಾರ ಬರೆದಿರುವಂಥ ಒಂದು ನಾಟಕ ಏಕ್ ಔರ್ ದ್ರೋಣಾಚಾರ್ಯ. ಈ ಒಂದು ನಾಟಕದಲ್ಲಿ ನಾನು ಇದನ್ನು ಹಿಂದಿಯಲ್ಲೇ ಹೇಳ್ಬಿಡ್ತೀನಿ. ಅಂದರೆ ಏನು ಅಂತಂದರೆ आधुनिक शिक्षा पद्धति पर एकलव्य और द्रोणाचार्य की कथा के माध्यम से गहरा प्रहार किया गया है इस नाटक में। क्या आधुनिक शिक्षा पद्धति पर, आधुनिक हमारे जो हम जो सिखाते हैं, मैं भी एक प्रोफेसर हूँ, तो फिर ये जो आधुनिक शिक्षा पद्धति है इस पर द्रोणाचार्य और एकलव्य इन दोनों का उदाहरण लेते हुए तो इन्होंने हमारी शिक्षा पद्धति पर गहरा प्रहार किया है. प्रहार ಅಂದರೆ ಹೊಡೆತ ಅಂತ. ಹಾಗೆ ಅಂದರೆ ಈ ನಾಟಕದಲ್ಲಿ ನಮ್ಮ ಒಂದು ಈ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ವ್ಯಂಗ್ಯಾತ್ಮಕವಾಗಿ ತೋರಿಸುವುದಕ್ಕಾಗಿ ಅದು ಯಾವ ರೀತಿ ಅಂದರೆ ಅದರ ಹೊಡೆತವನ್ನು ಹೇಳುವುದಕ್ಕಾಗಿ ದ್ರೋಣಾಚಾರ್ಯ ಮತ್ತು ಏಕಲವ್ಯ ಅವರ ಮಾಧ್ಯಮದಿಂದ ಈ ಒಂದು ಪದ್ಧತಿಯನ್ನು ಯಾವ ರೀತಿ ಇದೆ ನಮ್ಮ ಶಿಕ್ಷಣ ಪದ್ಧತಿ ಅಂತ ತೋರಿಸಿಕೊಡುವುದಕ್ಕಾಗಿಯೇ ರಚಿಸಿದಂತಹ ನಾಟಕ ಏಕ್ ಔರ್ ದ್ರೋಣಾಚಾರ್ಯ. ಶಂಕರ್ ಶೇಷ್ ಅನ್ನುವಂತಹ ನಾಟಕಕಾರರು ಈ ನಾಟಕವನ್ನು ಬರೆದಿದ್ದಾರೆ. ಇಸ್ नाटक में 2 समानांतर प्रसंग एक साथ चलते हैं. 2 ಸಮಾನಾಂತರ ಪ್ರಸಂಗಗಳು ಒಂದೇ ಇದರಲ್ಲಿ ನಡೆಯುತ್ತವೆ ಅಂತ ನಂಗೆ. ಏನು ಅಂತಂದರೆ ನಾಟಕದಲ್ಲಿ 2ಗಳನ್ನ ತೋರಿಸ್ಕೊತ ಹೋಗ್ತಾರೆ. ಏನು ಅಂತಂದರೆ ಒಂದು ಏಕಲವ್ಯ ಮತ್ತು ದ್ರೋಣಾಚಾರ್ಯ, ಮತ್ತು ಅದ್ರ ಜೊತೆಗೆ ನಮ್ಮ ಒಂದು ಶಿಕ್ಷಣ ಪದ್ಧತಿಯನ್ನು ತೋರಿಸ್ಕೊತ ಹೋಗ್ತಾರೆ. ಇದು ಒಂದು ಮಹಾಭಾರತದ ಪ್ರಸಂಗವನ್ನು ತೆಗೆದುಕೊಂಡಿರುವಂಥ ಇದು. ಇದರಲ್ಲಿ ನಮ್ಮ ಈಗಿನ ಕಾಲದ ಪ್ರಾಧ್ಯಾಪಕರು ಮತ್ತು ಅವರ ಪರಿವಾರ ಹೇಗೆ ಒಂದು ತಮ್ಮ ಶಿಷ್ಯಂದರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತದೆ ಅನ್ನುವಂಥದ್ದು ತೋರಿಸಿಕೊಡುವಂಥದ್ದು. ಜೊತೆಗೆ ಒಂದು ದ್ರೋಣಾಚಾರ್ಯ ಮತ್ತು ಏಕಲವ್ಯ ಇವರವನ್ನು 2 ಪ್ರಸಂಗಗಳು ಒಂದೇ ಒಂದು ರಂಗಮಂಚ ಮೇಲೆ 2ವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಈ ನಾಟಕದಲ್ಲಿ ಶಂಕರ್ ಶೇಷ್ ಅವರು ಮಾಡಿದ್ದಾರೆ ಅಂತ ಹೇಳಿ. ಏಕ್ ಔರ್ ದ್ರೋಣಾಚಾರ್ಯ ಹಮಾರೆ अपने रोजमर्रे के सरकारों से जुड़ा एक सशक्त नाटक है ಅಂತಂದರೆ ಒಂದು ಕಡೆಯಿಂದ ದ್ರೋಣಾಚಾರ್ಯ ಅಂತ ಇರುವಂಥ ಒಂದು ಶಿಕ್ಷಕರನ್ನು ಒಂದು ಕಡೆ ನಾವು ನೋಡಿದರೆ, ಮತ್ತು ಪ್ರತಿನಿತ್ಯ ದಿನ ಬೆಳಗಾದರೆ ನೋಡುವಂಥ ಈ ಸರ್ಕಾರದ ಒಂದು ಕೆಲಸಗಳನ್ನು ಮಾಡುವಂಥ ಶಿಕ್ಷಕರು ಒಂದು ರೀತಿ ಇರುವಂಥ ಒಂದು ಅತ್ಯಂತ ಬಲಶಾಲಿಯಾದಂಥ ಅಂದರೆ ಜನರ ಮೇಲೆ ಪ್ರಭಾವ ಬೀರುವಂಥ ಒಂದು ನಾಟಕ ಅಂತಂದರೆ ಇದು ಏಕ್ ಔರ್ ದ್ರೋಣಾಚಾರ್ಯ. ಇದನ್ನು ಬರೆದಂಥವರು ಶಂಕರ ಶೇಷ್ ಅವರು. ಇನ್ನು 2ನೇದಾಗಿ ಒಂದು ನಾಟಕ ಅಂತಂದರೆ ಭೀಷ್ಮ ಸಹಾನಿಯವರು. ಭೀಷ್ಮ ಸಹಾನಿಯವರು ಕೂಡ ಹಿಂದಿ ಸಾಹಿತ್ಯಕ್ಕೆ ತುಂಬ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಿಂದಿ ಸಾಹಿತ್ಯಕ್ಕೆ ಎಷ್ಟೊಂದು ಕಥೆಗಳನ್ನು ಮತ್ತು ನಾಟಕಗಳನ್ನು ಬರೆದಿದ್ದಾರೆ. ಭೀಷ್ಮ ಸಹಾನಿ ಅವರ ಒಂದು ನಾಟಕ ಇದೆ ಆತ್ಮಾರಾಮ್ ಕಾ ಜೀವನ್, ತುಂಬ ಅತ್ಯಂತ ವ್ಯಂಗ್ಯಾತ್ಮಕವಾಗಿ ನಮ್ಮ ಸರ್ಕಾರದ ಕೆಲಸಗಳು ಯಾವ ರೀತಿ ಮಾಡ್ತವೆ, ಯಾವ ರೀತಿ ಅಲ್ಲಿ ಕರಪ್ಷನ್ ಹೇಗಿದೆ ಅನ್ನೋದನ್ನು ತೋರಿಸಿಕೊಡೋದಕ್ಕಾಗಿ ಒಂದು ಆತ್ಮಾರಾಮ್ ಕಾ ಜೀವನ್ ಅಂತೇಳಿ ಒಂದು ನಾಟಕ ಇದೆ. ತುಂಬ ಅದನ್ನು ಮೊನ್ನೆನೇ ನಾನು ಯಾರೋ ರಂಗಮಂಚದ ಮೇಲೆ ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿದ್ದಕ್ಕಾಗಿ ನಾಟಕವನ್ನು ನಾನು ಕನ್ನಡಕ್ಕೆ
ಬರೆದು ಕಳಿಸಿದೆ ಅವರಿಗೆ. ಬಹುಶಃ ಅವರು ಪ್ರದರ್ಶನ ಕೂಡ ಮಾಡಿದರು. ಅದು ಸ್ಪರ್ಧೆಗಾಗಿ ಹೋಗಿತ್ತು. ಸೊ ಸೂಪರ್ ಇರುವಂಥ ಒಂದು ವ್ಯಂಗ್ಯ ರೀತಿ ನಮ್ಮ ಸರ್ಕಾರ ಯಾವ ರೀತಿ ನಮ್ಮ ಜೊತೆಗೆ ನಡೆದುಕೊಡ್ತದೆ, ಯಾವ ರೀತಿ ಲಂಚವನ್ನು ತೆಗೆದುಕೊಳ್ತದೆ, ಯಾವ ರೀತಿ ನಮ್ಮ ಒಂದು ಸರ್ಕಾರದ ಕೆಲಸಗಳ ಭ್ರಷ್ಟಾಚಾರವನ್ನು ಅದ್ರ ಮುಖ ನಡೀತವೆ ಅನ್ನೋದನ್ನು ತೋರಿಸ್ಕೊಡೋದಕ್ಕಾಗಿ ಆವಾಗಿನ ಕಾಲದಲ್ಲಿ ಭೀಷ್ಮ ಸಹಾನಿಯವರು ಬರೆದಂಥ ನಾಟಕ ಇವತ್ತಿಗೂ ಕೂಡ ಇನ್ನೂ ಪ್ರಸ್ತುತವಾಗಿರುವಂಥದ್ದು ನಾಟಕ ಅಂತ ನಾನು ಹೇಳ್ತೇನೆ. ಅದು ಬರಿಬೇಕಂತಂದರೆ ನನಗೆ ತುಂಬ ಅಂದರೆ ಎಷ್ಟೊಂದು ಅಂದರೆ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಂತ ಸಮಯದಲ್ಲಿ ಬಹಳಷ್ಟು ಅಂದರೆ ಖುಷಿ ಆಯಿತು ಆ ನಾಟಕವನ್ನು. ಮತ್ತು ಅದನ್ನು ಒಂದು ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಒಂದು ನಾಟಕ ಇದು ಇದೆ, ಸ್ಕೂಲ್ ಅಂತ ಹೇಳ್ಬೋದು ಅಥವಾ ಕಾಲೇಜ್ ಅಂತ ಹೇಳ್ಬೋದು. ಸೊ ಅವರು ಅಲ್ಲಿ ಕಾಂಪಿಟೇಷನ್ ಇಟ್ಟಾಗ ಹುಡುಗರೆಲ್ಲ ಅದನ್ನು ಪ್ರದರ್ಶನ ಮಾಡಿದರು. ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿ ಕಳಿಸಿದೆ. ಅಂದರೆ ಭೀಷ್ಮ ಸಹಾನಿಯವ್ರ ಬಗ್ಗೆ ಹೇಳ್ತಾ ನಾನು ಹೇಳಿದೆ. ಭೀಷ್ಮ ಸಹಾನಿಯವರು ಅತ್ಯಂತ ಪ್ರಸಿದ್ಧ ಹಿಂದಿ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂಥವರು. ಕಬೀರ್ ಕಡಾ ಬಾಜಾರ್ ಮೇ ಅನ್ನುವಂತಹ ಅವರ ನಾಟಕ. ಈ ಕಬೀರ್ ಕಡಾ ಬಾಜಾರ್ ಮೇ ಅಂತಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಕಬೀರ್ ದಾಸ್ ಅವರ ಜೀವನ ಯಾವ ರೀತಿ ಅಂಥೇಳಿ. ಕಬೀರ್ ದಾಸ್ ಅವರ ದೋಹೆಗಳನ್ನು ತುಂಬ ಕೇಳ್ತೀವಿ, ನಾವು ಓದ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಕಬೀರ್ ಅವರ ಪಾಠವನ್ನು, ಅವರ ದೋಹೆಗಳನ್ನು ಹೇಳ್ತಾ ಇದ್ದೀವಿ. ಕಬೀರ್ ದಾಸ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಕಬೀರ್ ದಾಸ್ ಅವರು ಈಶ್ವರನ್ನ ತನ್ನ ಹೆಂಡತಿ ಮತ್ತು ತಾನು ಅವರ ಪ್ರೇಮಿ ಮತ್ತು ಆಗಿ ನೋಡಿ ಬರೆದಂಥ ಒಂದು ಅಂದರೆ ಪ್ರೇಮ ಭಕ್ತಿ ಶಾಖ ಅನ್ನುವ ಬರ್ತದೆ. ಅದು ಭಕ್ತಿ ಕಾಲೀನ ಇದು ಬಂದಾಗ ನಿಮ್ಗೆ ಗೊತ್ತಿದೆ, ಭಕ್ತಿ ಕಾಲೀನ ಒಂದು ಸಾಹಿತ್ಯ ಬಂದಾಗ ಕಬೀರ್ ದಾಸ್ ಮತ್ತು ತುಳಸಿದಾಸ್ ಅವರನ್ನು ಮುಖ್ಯವಾಗಿ ನಾವು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ನಿಮ್ಗೆ ಗೊತ್ತಿದೆ, ರಾಮಭಕ್ತಿ ಶಾಖೆ ಬರೆದಂಥವರು ಯಾರು ಹೇಳ್ರಿ? ತುಳಸಿದಾಸ್ ಅವರು ಮತ್ತು ಕಬೀರ್ ದಾಸ್ ಅವರು. ಕಬೀರ್ ದಾಸ್ನವರಂತೂ ಮರೆಯೋಕ್ಕೆ ಸಾಧ್ಯವಿಲ್ಲ. ನಾನು ಕಬೀರ್ ದಾಸ್ ಬಗ್ಗೆನೂ ಕೂಡ ಸ್ಟಡಿ ಮಾಡಿರೋದ್ರಿಂದ ಕಬೀರ್ ದಾಸ್ ಅವರ ಜೀವನ ಬಹಳ ಒಂದು ಇದಿದೆ. ಅವರು ಎಲ್ಲವನ್ನ ಸಾಮಾಜಿಕದಲ್ಲಿ ಆಗು ಹೋಗುವ ಲೋಪದೋಷಗಳನ್ನು ಖಂಡಿಸುತ್ತಾ ಹೊರಟಂಥವ್ರು, ಕಂಡಲ್ಲೇ ಖಂಡಿಸಿದಂಥವ್ರು. ಆ ಖಂಡನೆಗೆ ಅವರು ಆರಿಸಿಕೊಂಡದ್ದು ಅಂದರೆ ಸಾಹಿತ್ಯ. ಎಲ್ಲರಿಗೂ ಗೊತ್ತಿದೆ ಅವರು ಬರೆದಂಥದ್ದು ಕಬೀರ್ ದಾಸ್ಗೆ ಗೀತಾವಲಿ ಅಂತೆಲ್ಲ ಇವೆ. ಮತ್ತು ಕಬೀರ್ ದಾಸ್ ಅವರ ಜೀವನದ ಒಂದು ಹೇಳುವಂಥ ಒಂದು ನಾಟಕವನ್ನು ಯಾರು ಬರೆದಂಥದ್ದು ಈಗ ಹೇಳ್ತೀನಿ ನಾನು. ಭೀಷ್ಮ ಸಹಾನಿ. अंधेर नागरी चटपट राजा. ಭೀಷ್ಮ ಸಹಾನಿ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೆ. ಕಬೀರ್ ಕಡಾ ಬಾಜಾರ್ ಮೇ ಅಂತೇಳಿ ಇದು ಕಬೀರ್ ದಾಸ್ ಅವರ ಜೀವನ ಮತ್ತು ಕಬೀರ್ की कविता, उन्होंने क्या क्या जो लिखे हैं उनकी कविता, उससे भी और बड़ा वो एक कलाकार भी थे, वो गाते थे. ಮತ್ತು ಮಹಾತ್ಮ ಮತ್ತು ಅವರು ತಮ್ಮ ತತ್ಕಾಲೀನ ವ್ಯವಸ್ಥೆ ಖಂಡಿಸುತ್ತಾ ಹೋದಂಥವ್ರು. ಆಡಂಬರ ಆಗಿರ್ಬೋದು, ಮೂರ್ತಿ ಪೂಜೆ ಆಗಿರ್ಬೋದು, ಯಾವ ರೀತಿ ಜನ ಸಮಾಜದಲ್ಲಿ ಒಂದು ಸಾರಿ ಕಬೀರ್ ದಾಸ್ ಅವರು ಹೇಳ್ತಾರೆ, ಪತ್ತರ್ ಪೂಜೆ ತೋ ಅಗರ್ ತುಮೆ ಭಗವಾನ್ ಮಿಲ್ತಾ ಹೈ ಹೇಳ್ತಾರವ್ರು. ನೀನು ಕಲ್ಲನ್ನು ಪೂಜಿಸಿದರೆ ನಿನಗೆ ದೇವರು ಹಾಗಿದ್ರೆ ನಾನು ಆ ಒಂದು ಬೆಟ್ಟವನ್ನೇ, ಕಲ್ಲಿನ ಬೆಟ್ಟವನ್ನೇ ಪೂಜಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರವರು. ಸೊ ಅವರ ಜೀವನದ ಮೇಲೆ ಪ್ರಸ್ತುತಪಡಿಸುವಂಥ ಒಂದು ನಾಟಕ ಭೀಷ್ಮ ಸಹಾನಿ ಅವರು ಬರೆದಿದ್ದು ಕಬೀರ್ ಕಡಾ ಬಾಜಾರ್ ಮೇ ಅಂತ. ಮತ್ತು ಈಗ ಇರುವಂಥ ಸಾಂಪ್ರದಾಯಿಕ ಒಂದು ನಾವೇನು ಹೇಳ್ತೀವಿ ಡೋಂಗಿ ಅಂತೇನು ಹೇಳ್ತೀವಿ, ಮತ್ತು ಈಗ ತನಾವ್ ಅಂತ ಹೇಳ್ತೀವಿ. ಆ ತನಾವ್ ಅಂತಂತಂದರೆ ಇರುವಂಥ ಪರಿಸ್ಥಿತಿ, ಒಂದು ಸಮಾಜದಲ್ಲಿ ಇರುವಂಥ ನಮ್ಮ ಈಗಿನ ಒಂದು ಕಾಲಕ್ಕೂ ಕೂಡ ಪ್ರಸ್ತುತವಾಗಿರುವಂಥದ್ದು. ಎಷ್ಟೋ ವರ್ಷದಿಂದ ಕಬೀರ್ ದಾಸರಿಂದ ಹೇಳ್ತಾನೆ ಇದ್ದಾರೆ, ನಾವು ಧರ್ಮ ಮತ್ತು ಬೇರೆ ಬೇರೆ ಅಂತ ಮಾಡಬಾರ್ದು, ಅಥವಾ ಒಂದು ಜಾತಿ ಭೇದವನ್ನು
ಜಾತಿ ಭೇದವನ್ನು ಖಂಡಿಸಿದಂಥ ಕಬೀರ್ದಾಸರು ಮಾಡ್ತಾನೆ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆ ಕಾಲದಿಂದ ಈ ಕಾಲದವರೆಗೂ ಎಷ್ಟೊಂದು ಒಂದು ಮಹಾಪುರುಷರು ಬಂದು ಹೋದ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಪ್ರಸ್ತುತ ಇನ್ನೂ ಕೂಡ ನಮ್ಮಲ್ಲಿ ಜಾತಿ ಭೇದ ಅನ್ನೋದು ಇನ್ನೂ ಇದೆ. ಅದನ್ನು ಹೋಗಲಾಡಿಸೋದಕ್ಕೆ ತುಂಬ ಜನ ನಾವು ಎಲ್ಲರೂ ಕಷ್ಟ ಪಡ್ತಾ ಇದ್ದೇವೆ, ಪಡಬೇಕು ಮತ್ತು ಅದು ಹೋಗಬೇಕು ಅನ್ನುವಂಥದ್ದು. ಇನ್ನು ಒಂದು 8ನೇ ಒಂದು ನಾಟಕ, ಈ 7ನೇ ನಾಟಕ ಕಬೀರ್ ಕಡಾ ಬಾಜಾರ್ ಮೇ, ಭೀಷ್ಮ ಸಹಾನಿಯವರು ಬರೆದಂಥ, ಈಗಲೂ ಕೂಡ ಸಾಮಾಯಿಕ ಅಂದರೆ ಈಗಿನ ಒಂದು ಸಂಪ್ರದಾಯ ರೂಢಿವಾದ ಇದು ಏನಿದೆ ಇದನ್ನು ತೋರಿಸಿಕೊಡುವಂಥದ್ದು ನಮ್ಮ ದೇಶದಲ್ಲಿ ಈಗಲೂ ಕೂಡ ಸಾಂಪ್ರದಾಯಿಕತ್ವ ಮತ್ತು ರೂಢಿವಾದ ಎಲ್ಲವೂ ಇನ್ನೂ ಹೋಗಿಲ್ಲ, ಇನ್ನೂ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಹೇಳ್ತಾ ಇದ್ರೂ ಕೂಡ ಬರೀ ಬಾಯಿ ಮಾತಲ್ಲಿ ಆಗುತ್ತೆ, ಆದರೆ ಅದನ್ನು ಯಾರೂ ಹೋಗಲಾಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇದು ಇನ್ನೂ ಕೂಡ ಸಾಮಯಿಕವಾದಂಥ ನಾಟಕ ಅಂತ ಹೇಳ್ಬೋದು. ಇದನ್ನು ಪ್ರಸ್ತುತಪಡಿಸುವಂತೂ ಈಗಿನ ಕಲಾವಿದರು ಕೂಡ ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಈ ಒಂದು ಕಬೀರ್ ಕಡಾ ಬಾಜಾರ್ ಮೇ ಅನ್ನುವಂಥ ನಾಟಕ ಬೇರೆ ಬೇರೆ ಭಾರತದ ಒಂದು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇನ್ನು 8ನೇ ಒಂದು ನಾಟಕ ಅಂತಂದರೆ ಮನ್ನು ಭಂಡಾರಿಯವ್ರದ್ದು. ಮನ್ನು ಭಂಡಾರಿಯವರು ಒಂದು ನಮ್ಮ ಹಿಂದಿ ಸಾಹಿತ್ಯದಲ್ಲಿ, ಆಧುನಿಕ ಹಿಂದಿ ಸಾಹಿತ್ಯದಲ್ಲಿ ಅನೇಕ ಸಾರಿ ಜಾಪಾನ್ ಅಲ್ಲಿ ಎಲ್ಲ ಹಿಂದಿ ಸಾಹಿತ್ಯದ ಒಂದು ಕವಿಗೋಷ್ಠಿ ಆಗಿರ್ಬೋದು, ಸಮ್ಮೇಳನ ಆಗಿರ್ಬೋದು, ಎಲ್ಲ ಹೋಗಿ ಅವರ ಒಂದು ಸಂಸ್ಮರಣ ಗ್ರಂಥಗಳನ್ನು ಕೂಡ ನಾವು ಇನ್ನೂ ಓದ್ತಾ ಇದ್ದೇವೆ. ಮನ್ನು ಭಂಡಾರಿ ಅವರ ಕಥೆಗಳು ಓದ್ತಾ ಇದ್ದೇವೆ. ನಾವು ಹಿಂದಿ ಸಾಹಿತ್ಯವನ್ನು ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಓದ್ತಾ ಇದ್ದಾರೆ. ಪ್ರಸಿದ್ಧ ಲೇಖಕಿ ಅವರು ಮನ್ನು ಭಂಡಾರಿಯವರು. ಇವರು ಬರೆದಂಥ ಒಂದು ನಾಟಕ ಮಹಾಭೋಜ ಅಂತ ಹೇಳಿ, ಇದನ್ನು ತಗೊಂಡು ಮಹಾಭೋಜ ಇದನ್ನ ಅಂದ್ರೆ ಬರೆದಾಗ ಇವರು ಉಪನ್ಯಾಸವಾಗಿತ್ತದು. ಉಪನ್ಯಾಸ ಅಂತಂದ್ರೆ ಕಾದಂಬರಿ. ಈ ನಾಟಕವನ್ನ ಅಂದ್ರೆ ನಾಟಕಕ್ಕೆ ಆಮೇಲೆ ಅದನ್ನ ರೂಪಾಂತರ ಮಾಡಲಾಯಿತು. ಮೊದಲು ಅವರು ಉಪನ್ಯಾಸವನ್ನ ಬರೆದ್ರು. ಇದು ಉಪನ್ಯಾಸ ಆಗಿದ್ರೂ ಕೂಡ ನಂತರ ಇದು ರೂಪಾಂತರವಾದಾಗ ನಾಟಕವಾಗಿ ಬಹಳಷ್ಟು ಚರ್ಚೆಗೆ ಒಳಗಾದಂತಹ ಒಂದು ನಾಟಕ ಇದು. ಏನಂತಂತಂದರೆ ಇಲ್ಲಿ ನಮ್ಮ ಇದನ್ನ ರಾಜನೈತಿಕ ಒಂದು ವಿಷಯ ಸಬ್ಜೆಕ್ಟನ್ನು ಇಟ್ಕೊಂಡ ಬರೆದಂಥ ಒಂದು ಈ ನಾಟಕ ಇದು ಮಹಾಭೋಜ್ ಅಂತೇಳಿ. ಅಂದರೆ ಯಾವಾಗ ಎಲೆಕ್ಷನ್ಗಳು ಬರ್ತಾವಲ್ಲ, ನಮ್ಮಲ್ಲಿ ಚುನಾವಣೆ ಅಂತ ನಾವು ಕರಿತೇವೆ, ಬಂದಾಗ ಯಾವ ರೀತಿ ನೇತಾ ಮುಖಂಡರು ಇವರು ನಡೆದುಕೊಡ್ತಾರೆ, ಯಾವ ರೀತಿ ನಡೆದುಕೊಳ್ತಾರೆ ಅಂತಂದ್ರೆ ಅಂದರೆ ಓಟ್ಗಾಗಿ ಇದು ಈಗಲೂ ಕೂಡ ಸಾಮಯಿಕವಾಗಿರುವಂಥ ನಾಟಕ. ಯಾಕಂತಂತಂದರೆ ನಿಮ್ಗೆ ಗೊತ್ತಿದೆ, ಚುನಾವಣೆ ಸಂದರ್ಭದಲ್ಲಿ ಮುಖಂಡರು ಬಹಳಷ್ಟು ಅನೇಕ ಭರವಸೆಗಳನ್ನು ಕೊಡ್ತಾ ಹೋಗ್ತಾರೆ. ಆಮೇಲೆ ಚುನಾವಣೆ ಆದ ನಂತರ ಎಲ್ಲ ಭರವಸೆಗಳು ಮಣ್ಣುಪಾಲಾಗಿ ಆಗ್ತವೆ. ಯಾಕಂದರೆ ಯಾವ ಭರವಸೆಗಳನ್ನು ಈಡೇರಿಸುವುದಿಲ್ಲ. ಇಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ಮುಖಂಡರು ನಡೆದುಕೊಳ್ಳುವಂತಹ ಒಂದು ರೀತಿ, ಆ ಕಥ್ಯವನ್ನು ಇಟ್ಟುಕೊಂಡಂಥ, ಆ ವಿಷಯವನ್ನು ಇಟ್ಕೊಂಡಂಥ ರಚಿಸಿದಂಥ ಒಂದು ಉಪನ್ಯಾಸ ಇದು. ಯಾರ್ದು ಹೇಳ್ರಿ? ಮನ್ನು ಭಂಡಾರಿಯವ್ರದ್ದು. ಇದು ಉಪನ್ಯಾಸ. ಆದರೆ ಮುಂದೆ ಕಾಲಾಂತರದಲ್ಲಿ ಇದು ಉಪನ್ಯಾಸವನ್ನು ಅದನ್ನು ನಾಟಕಕ್ಕೆ ರೂಪಾಂತರ ಮಾಡಿ ಅಳವಡಿಸಿ ಮತ್ತು ರಂಗಮಂಚದ ಮೇಲೆ ಪ್ರದರ್ಶನವನ್ನು ಮಾಡಲಾಯಿತು. ಅಂದರೆ ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಒಂದು ಬಡ ಕುಟುಂಬದ ಮೇಲೆ, ಬಡ ಜನರ ಮೇಲೆ ಯಾವ ರೀತಿ ಇವರು ಹತ್ಯೆಗಳನ್ನು ಮಾಡ್ತಾರೆ. ಮತ್ತು ಹತಿಯಾರ್ ಅಂದರೆ ಏನು ಹೇಳ್ರಿ? ಸಾಧನೆ. ಅವರನ್ನೇ ಸಾಧನೆಯನ್ನಾಗಿ ಇಟ್ಟುಕೊಂಡು, ಬಡ ಜನರನ್ನು ಸಾಧನೆಯನ್ನು ಇಟ್ಟುಕೊಂಡು ತಮ್ಮ ಒಂದು ಚುನಾವಣೆಯ ಸಂದರ್ಭದಲ್ಲಿ ತಾವು ಯಾವ ರೀತಿ ಓಟ್ಗಾಗಿ ನಟನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ರಾಜಕೀಯ ಒಂದು ಪರಿಸ್ಥಿತಿಯನ್ನು ಜನರ ಎದುರಿಗೆ ಪ್ರಸ್ತುತಪಡಿಸುವ, ತೋರಿಸಿಕೊಡುವ ಒಂದು ನಾಟಕ ಮನ್ನು ಭಂಡಾರಿಯವರು ಅತ್ಯಂತ ಪ್ರಸಿದ್ಧವಾದುದು. ಯಾವುದಂತಂದರೆ ಮಹಾಭೋಜ ಅನ್ನುವಂಥದ್ದು. ಆಮೇಲೆ
ಇಲೆಕ್ಷನ್ ಸಮಯದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಆ ಒಂದು ಜಾಲದಲ್ಲಿ ಬಿದ್ದು ಯಾವ ರೀತಿ ಹತ್ಯೆಗೆ ಒಳಗಾಗ್ತಾನೆ ಅನ್ನೋದನ್ನ ಈ ನಾಟಕ ಒಂದು ತೋರಿಸ್ಕೊಡ್ತದೆ. ಇನ್ನು 9ನೇ ನಾಟಕ ನಾನು ಹೇಳ್ತಾ ಇರೋದು ಕೋರ್ಟ್ ಮಾರ್ಷಲ್. ನಾಟಕದ ಹೆಸರು ಕೋರ್ಟ್ ಮಾರ್ಷಲ್. ಇದನ್ನ ಸ್ವದೇಶ್ ದೀಪಕ್ ಅನ್ನುವಂತಹ ನಾಟಕಕಾರರು ಬರೆದಿದ್ದಾರೆ. ಹಿಂದಿ ಒಂದು ರಂಗಮಂಚದ ಮೇಲೆ, ಹಿಂದಿ ಒಂದು ನಾವೇನು ಸಾಹಿತ್ಯ, ಈ ಒಂದು ರಂಗಮಂಟಪ ಅಥವಾ ನಮ್ಮ ಒಂದು ನಾವು ಸ್ಟೇಜ್ ಅಂತ ಕರಿತೀವಿ, ರಂಗಮಂಚ ಅಂತಂದರೆ, ಇಲ್ಲಿ ಒಂದು ನಾಟಕವನ್ನು ದಲಿತ ಪಾತ್ರವನ್ನು ಮೊದಲನೇದಾಗಿ ಮುಖ್ಯವಾಗಿ ಹೇಳಬೇಕಂತಂದರೆ ದಲಿತ ಪಾತ್ರವನ್ನು ಅದು ರಂಗಮಂಚದ ಮೇಲೆ ಮೊದಲನೇ ಸಾರಿ ತೋರಿಸಿಕೊಡುವಂತಹ ಒಂದು ದಲಿತ ಪಾತ್ರವನ್ನು ಪ್ರಸ್ತುತಪಡಿಸುವ ಜನರಿಗೆ, ಅಂದರೆ ಆ ಒಂದು ಪಾತ್ರವನ್ನು ಜನರೆದುರಿಗೆ ವ್ಯಕ್ತಪಡಿಸುವಂಥ ತೋರಿಸಿಕೊಡುವಂಥ ಒಂದು ಸಶಕ್ತವಾದಂಥ ಒಂದು ನಾಟಕ ಅಂತ ಹೇಳ್ಬೋದು. ಕೋರ್ಟ್ ಮಾರ್ಷಲ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ, ಕುಂಬಿ ಅವರು ಬರೆದಂಥ ಒಂದು ನಾಟಕ ಬಹಳ ದೇವರ ಹೆಣ ಅಂತ ಹೇಳಿ ನಾನು ಕೂಡ ಅದರಲ್ಲಿ ಗೌಡತಿ ಪಾತ್ರವನ್ನು ಮಾಡಿದೆ. ಅದು ಕೂಡ ದಲಿತ ವರ್ಗದ ಮೇಲೆ ನಡೆಯುವಂಥ ಒಂದು ಅತ್ಯಾಚಾರವನ್ನು ಮತ್ತು ಅವರು ಹೇಗೆ ಬಂಡೆ ಹೇಳ್ತಾರೆ, ಅತ್ಯಾಚಾರವನ್ನು ಸಹಿಸುವವರೆಗೆ ಸಹಿಸಿಕೊಳ್ಳುವುದು ಅಷ್ಟೇ, ಯಾವಾಗ ನಮಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅಂದಾಗ ಅವರು ಹೇಗೆ ದಂಗೆ ಹೇಳ್ತಾರೆ ಅನ್ನುವಂಥದ್ದನ್ನು ತೋರಿಸ್ಕೊಡುವಂಥ ಕುಂಬಿಯವರು ಬರೆದಂಥ ನಾಟಕ ದೇವರ ಹೆಣ. ತುಂಬ ಸರಿ ನಾನು ಕೂಡ ಆ ನಾಟಕವನ್ನು ಬಹಳಷ್ಟು ಸಾರಿ ರಂಗಶಂಕರದಲ್ಲಿ ಆಗಿರ್ಬೋದು ಮತ್ತು ಎಲ್ಲ ರಂಗಾಯಣದಲ್ಲಿ ಕೂಡ ಪ್ರದರ್ಶನವನ್ನು ನಾವು ಮಾಡಿ ಬಂದಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಅಲ್ಲಿ ದಲಿತ ಪಾತ್ರ ಮತ್ತು ನಾನು ಮಾತ್ರ ಗೌಡತಿ ಪಾತ್ರವನ್ನು ಮಾಡಿರುವಂಥದ್ದು. ಈ ಒಂದು ನಾಟಕ ಹೇಗೆ ಅಂತಂದರೆ ಅತ್ಯಂತ ಪ್ರಸಿದ್ಧವಾಗಿದೆ ಮತ್ತು ಇದು ದಲಿತ ಪಾತ್ರ, ದಲಿತರ ಮೇಲೆ ನಡೆಯುವಂತಹ ಅತ್ಯಾಚಾರವನ್ನು ಹನುಮಂತ್ ಕಾಕಂಡ್ಕಿ ಸರ್ ನಮಸ್ತೆ ಸರ್, ಕಬೀರ್ ಅವರ ಅನುವಾದ ಗೋಪಾಲ್ ವಾಜಪೇಯಿ ಅವರು ಮಾಡಿದ್ದಾರೆ ಅಂತ ಕೂಡ ನನ್ನ ಸರ್ ಹೇಳ್ತಾ ಇದ್ದಾರೆ. ಸರ್ ಹೌದು, ಇವತ್ತು ನೀವು ನೋಡ್ತಾ ಇದ್ದೀರಿ, ನನಗೆ ತುಂಬ ಸಂತೋಷ. ನಾನು ನಿಮ್ಮೆಲ್ಲರ ಮುಂದೆ ಬಹಳ ಚಿಕ್ಕವಳು, ಇನ್ನೂ ಅಂಬೆಗಾಲು ಇಡ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ. ಆದರೆ ನನಗೆ ಕೊಟ್ಟಂಥ ಒಂದು ಈ ಒಂದು ಇದನ್ನು ನಾನು ನೆನ್ನೆ ಹೇಳಿಲ್ಲ ಅಂತೇಳಿ ನಾನು ಇಷ್ಟೇ ಸ್ವಲ್ಪ ಒಪ್ಕೊಂಡೆ. ಜೈಶಂಕರ್ ಪ್ರಸಾದ್ ಅವ್ರ ಬಗ್ಗೆ ಜೈಶಂಕರ್ ಪ್ರಸಾದ್ ಅವ್ರ ಬಗ್ಗೆ ಬಹಳಷ್ಟು ನನಗೆ ಮಾತನಾಡಬೇಕು ಅಂಥೇಳಿ, ಬಹಳಷ್ಟು ಅವರ ನಾಟಕಗಳನ್ನು ನಾನು ಹೀಗೆ